ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನುಂದೆ ಪ್ರಾಸ್ಪೆಕ್ಟಿವ್ ಆಗಿ ಪ್ಲಾಟ್ ಆಗುತ್ತೆ. ಸೊ ಡಿಸೀಸ್ಡ್ ಕೇಸಸ್ಸು 60 ಒಟ್ಟು ಮರಣ ಹೊಂದಿರುವ ಫಲಾನುಭವಿಗಳು 1,44,000. ಮರಣ ನಂತರವೂ ಹಣ ಜಮೆ ಆಗಿರೋದು 68,000 ರಾಜ್ಯದ್ದು. ಸೊ ಹಾಸನದಲ್ಲಿ 16,386 ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಂಬರ್ ಆಫ್ ಪೇಮೆಂಟ್ಸ್ ಸಾರಿ ಹೇಳಿ. ಮಾನ್ಯ ಶ್ರೀ ಕೆ.ಎಂ. ಶಿವಲಿಂಗೇಗೌಡರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕರ್ಮಕೈ ಹಾಗೂ ಮಾನ್ಯ ಶಾಸಕರು ವಿಧಾನಸಭಾ ಶಾಸಕರಿಗೆ ಇವತ್ತು 2,783 ಜನ ಮೃತರಾಗಿರೋರು ಬೆನಿಫಿಷರಿ ಮೃತರಾಗಿದ್ದಾರೆ. ಅವರಿಗೆ ಒಟ್ಟು 16,386 ಪೇಮೆಂಟ್ಸ್. ಯಾಕಂದ್ರೆ ಒಬ್ಬರಿಗೆ ತಿಂಗಳ ಹೋಗೋದ್ರಿಂದ ಪೇಮೆಂಟ್ಸ್ 16,000 ಪೇಮೆಂಟ್ಸ್ ಹೋಗಿದೆ. ಒಟ್ಟು 3,27,00,000 ಹಾಸನ ಜಿಲ್ಲೆಯಲ್ಲಿ ಮೃತರಾಗಿರೋರಿಗೆ ಪೇಮೆಂಟ್ ಹೋಗಿದೆ ಅಂತ ನಾವು ಹೇಳ್ತಾ ಇದ್ದಾರೆ. ಬ್ಯಾಂಕರ್ಸ್ ಹತ್ರ ಮಾತಾಡಿ ರಿಕವರಿಗೆ ಪ್ರಯತ್ನ ಮಾಡಬೇಕು. ರಾಜ್ಯದಲ್ಲಿ 79,75,60,000 ಈ ರೀತಿ ಪೇಮೆಂಟ್ ಆಗಿದೆ ಅಂತ ಮಾತಾಡ್ತೀವಿ ಬ್ಯಾಂಕರ್ಸ್. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕೃಷಿ ಭಾಗ್ಯದು ಸ್ವಲ್ಪ ಇದೆ. ಮತ್ತೆ ಈಗ ನಿಮಗೆ ಸ್ಟೇಟ್ ಇದರಲ್ಲಿ ಒಂದು 63 ಟಾರ್ಗೆಟ್, SDMF ಅಲ್ಲಿ 48 ಟಾರ್ಗೆಟ್. ಅಷ್ಟೇನಾ ಟಾರ್ಗೆಟ್ ಅಥವಾ ಇನ್ನೂ ಇದೆಯಾ? ನಮಸ್ಕಾರ ಸರ್. ಸರ್, ಏನು ನಾನು ತೋರಿಸಿದ್ದೀನಿ ಅಷ್ಟೇ ಟಾರ್ಗೆಟ್ ಇದೆ ಸರ್. ಒಟ್ಟಾರೆ ಕೃಷಿ ಭಾಗ್ಯದಲ್ಲಿ ನಮಗೆ ಸ್ಟೇಟ್ ನಲ್ಲಿ ಅಷ್ಟು ಟಾರ್ಗೆಟ್ ಇದೆ ಸರ್. ಒಟ್ಟು ಟೋಟಲ್ ಭೌತಿಕ ಸಂಚಿತ 213 ಇದೆ ಸರ್. ಟೋಟಲ್ 213 ಟಾರ್ಗೆಟ್ ಇದೆ ಸರ್. SDMF ನಲ್ಲಿ ನಮಗೆ ಒಟ್ಟು 108 ಟಾರ್ಗೆಟ್ ಇದೆ ಸರ್. ಇಷ್ಟು ಟಾರ್ಗೆಟ್ ಇದೆ ಸರ್. ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಬಟ್ ಏನಾಗಿದೆ ಸರ್, ಸ್ವಲ್ಪ ಇಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಸರ್. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಸರ್. ಮಲೆನಾಡು ಭಾಗದಲ್ಲಂತೂ ಇದ್ರ ಬಗ್ಗೆ ಡಿಮ್ಯಾಂಡ್ ಬರ್ತಾ ಇಲ್ಲ ಸರ್. ಈ ಭಾಗದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಬೇಲೂರಿನ ಭಾಗ ಆಗಿರ್ಬೋದು, ಸ್ವಲ್ಪ ಅರಸೀಕೆರೆ, ಚನ್ನಪಟ್ಟಣ ಭಾಗದಲ್ಲಿ, ಅರಸೀಕೆರೆ ಭಾಗದಲ್ಲೂ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಸರ್. ಇರ್ತಕ್ಕಂಥದನ್ನ ನಾವು ಸ್ವಲ್ಪ ಇದೇ ಬಿದ್ದಿರ್ತಕ್ಕಂಥದ್ದು ಇದೇ ಸ್ಕೀಮ್ ನಲ್ಲಿ ಸರ್. ಇದನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಕೊಟ್ಟಿರ್ತಕ್ಕಂಥ ಹಣವನ್ನ ನೋಡ್ಕೊಂಡು ಮಾಡಿ ಬರುವಂತೆ ಮಾಡಬೇಕು ಅಂತಿಲ್ಲ. ಎಸ್ ಸರ್, ಮಾಡಬೇಕು ಅಂತ ಮಾಡೋದಲ್ಲ. ಜನಗಳಿಗೆ ಅವಶ್ಯಕತೆ ಇದ್ರೆ ಮಾಡ್ಬೇಕಂತೆ. ಮೇಲ್ಬಿದ್ದು ಮಾಡಿಸಿ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಅವೇರ್ನೆಸ್ ಮಾಡಿ ಆಸಕ್ತಿ ಇರೋರಿಗೆ ಕೊಡಿ ಅಷ್ಟೇ. ದುಡ್ಡು ಖರ್ಚು ಮಾಡಬೇಕು ಅಂತ ಮಾಡೋದ್ರಲ್ಲಿ ಏನು ನೀವೇ ಹೋಗಿ ತಂಬಾಕು ಮಾಡಿಸ್ಕೊಂತದಲ್ಲ. ಅವೇರ್ನೆಸ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಷ್ಟೇ. ಬಿಟ್ರೆ ಬಲವಂತವಾಗಿ ಮಾಡಬಾರದು. ಈಗ ನಿಮ್ದು ಮೆಕನೈಸೇಷನ್ ಮತ್ತೆ ಟ್ರಿಪ್ ನಿಮ್ಮಲ್ಲಿ ಯಾವ್ದಾವ್ದಕ್ಕೆ ಇದೆಯಾ? ಬರೀ ಸ್ಪ್ರಿಂಕ್ಲರ್ ಕೊಡ್ತಾ ಇಲ್ಲ? ಹೌದು ಸರ್, ನಾವು ಸ್ಪ್ರಿಂಕ್ಲರ್ ಅಷ್ಟೇ ಕೊಡ್ತಾ ಇದ್ದೀವಿ ಸರ್. ಸರ್, ಸ್ಪ್ರಿಂಕ್ಲರ್ ಏನಾಗಿದೆ ಸರ್, ಡಿಮ್ಯಾಂಡ್ ಬಹಳ ಆಗಿದೆ ಸರ್. ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಾವು ಅಷ್ಟನ್ನು ಕೂಡ ಖರ್ಚು ಮಾಡಿದೀವಿ ಸರ್. ನಾವು 100% ಖರ್ಚು ಮಾಡಿದೀವಿ ಸರ್. ಆದ್ರೆ ಈಗ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳು ಸಾಕಷ್ಟು ನಮ್ಮಲ್ಲಿ ಪೆಂಡಿಂಗ್ ಉಳ್ಕೊಂಡಿದ್ದಾವೆ ಸರ್. ಸುಮಾರು ಇನ್ನೊಂದು 10 ರಿಂದ 12 ಕೋಟಿಯಷ್ಟು ನಾವು ಮತ್ತೆ ಎಕ್ಸ್ಟ್ರಾ ಅನುದಾನವನ್ನು ಕೊಡಿ ಅಂತ ಈಗಾಗಲೇ ನಾವು ಬರ್ಕೊಂಡಿದ್ದೀವಿ ಸರ್. ಸೇಮ್ ವಿತ್ ರೆಸ್ಪೆಕ್ಟ್ ಟು ಮೆಕನೈಸೇಷನ್ ಸರ್. ಮೆಕನೈಸೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣ ನಾವು ಮೆಕನೈಸೇಷನ್ ಅಲ್ಲಿ ಯಾವ ಡಿಮ್ಯಾಂಡ್ ಇದೆ ಸರ್? ಮೇಜರ್ ಆಗಿ ನಮ್ಮಲ್ಲಿ ರೋಟಾವೇಟ್ರು ತುಂಬಾ ಹೋಗುತ್ತೆ ಸರ್. 2,500 ಚಿಲ್ಡ್ರನ್ ನಾವು ಈಗ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದೀವಿ ಸರ್. ಅದರಲ್ಲಿ 687 ಬರೀ ರೋಟಾವೇಟರ್ನೇ ಕೊಟ್ಟಿದ್ದೀವಿ ಸರ್. ಅದು ಬಿಟ್ಟು ಅಂತ ಹೇಳಿದ್ರೆ ನಮಗೆ ಜಾಬ್ ಕಾರ್ಡ್, ಯಾಕಂದ್ರೆ ಈ ಡೈರಿ ಇರೋದ್ರಿಂದ ಸರ್ ಸುಮಾರು 487 ಜಾಬ್ ಕಾರ್ಡ್ ಹೋಗಿಲ್ಲ ಸರ್. ಆಕ್ಚುಲಿ ಇನ್ನ ಬ್ರಷ್ ಕಟ್ರಿಗೆ ಬಹಳ ಹೋಗುತ್ತೆ ಸರ್. ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಕಾಫಿ ತೋಟದವರು ಅವೆಲ್ಲ ಬ್ರಷ್ ಕಟ್ಸ್ ಬಹಳ ಯೂಸ್ ಮಾಡ್ತಾರೆ ಸರ್. ಸ್ವಲ್ಪ ಪವರ್ ಆಪರೇಟೆಡ್ ಸ್ಪ್ರೇಯರ್ಸ್ ನಮ್ಮಲ್ಲಿ ಡಿಮ್ಯಾಂಡ್ ಇದೆ ಸರ್. ಇವು ಮೇಜರ್ ಆಗಿ ನಮ್ಮಲ್ಲಿ ಹೋಗ್ತಕ್ಕಂಥದ್ದು ಸರ್. ಮೈಕ್ರೋ ಇರಿಗೇಷನ್ ಸ್ಪ್ರಿಂಕ್ಲರ್ ಮೋಸ್ಟ್ಲಿ ಮೇಯ್ಸ್ಗೆ ಹೋಗ್ತಾ ಇದೆಯಾ?
ನಾವು ರೈಸ್ಗೂ ಹೋಗ್ತಾ ಇದೆ ಸರ್. ಬಟ್ ಏನಾಗ್ತದೆ ಸರ್, ಸ್ಮಾಲ್ ಇದ್ದಾಗ ಇವನ್ ಅಡಿಕೆಗೂ ಹಾಕೋತಾರೆ ಸರ್. ಸಣ್ಣ ಗಿಡ ಇದ್ದಾಗ ಅದು ಸ್ಪ್ರಿಂಕ್ಲರ್ ಮುಖಾಂತರನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಸರ್. ಸ್ಪ್ರಿಂಕ್ಲರ್ ಆಲೂಗಡ್ಡೆ ಹಾಕೋರು ಯೂಸ್ ಮಾಡ್ತಾ ಇದ್ದಾರೆ ಸರ್. ಬಟ್ ನಮ್ಮಲ್ಲಿ ಬೇರೆ ಬೇರೆ ಇದೇ ಕ್ರಾಪ್ ಇವನ್ ಇನ್ಕ್ಲೂಡಿಂಗ್ ಮೈಸ್ ಯೂಸ್ ಆಗ್ತಾ ಇದೆ ಸರ್. ಈಗ ಈ ಪ್ಲಾಂಟೇಶನ್ ಕ್ರಾಪ್ಸ್ ನೀವು ಪ್ರತಿ ಸೀಸನ್ ಅಲ್ಲಿ ಯಾಕೆ ಕ್ರಾಪ್ ಸರ್ವೆ ಮಾಡಬೇಕು? ಸರ್, ಇದನ್ನ ಈ ಗವರ್ನೆನ್ಸ್ ನಾವು ಬಹಳ 2-3 ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಇದು ನಮ್ಗೆ ಪದೇ ಪದೇ ಹೋಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಕೂಡ ನಾವು ಹೇಳ್ತಾ ಇದ್ದೀವಿ ಸರ್. ಬಟ್ ಇಂಟರ್ ಕ್ರಾಪ್ ಕವರ್ ಆಗೋ ದೃಷ್ಟಿಯಿಂದ ನಾವು ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಕ್ರಾಪ್ ಇಂಟೆನ್ಸಿಟಿ ಗೊತ್ತಾಗ್ತದೆ, ಇಲ್ಲಾಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಗೊತ್ತಾಗೋದಿಲ್ಲ ಅನ್ನೋದು ಒಂದು ವಾದ ಸರ್. ಹಾಗಾಗಿ ಏನಾಗ್ತದೆ ಸರ್, ಒಮ್ಮೊಮ್ಮೆ ಈಗ ತೆಂಗಿನಲ್ಲಿ ಅವತ್ತಿನ ದಿವಸ ಹಲಸಲ್ಲೇ ಇರ್ಬೋದು, ಇಲ್ಲೇ ಇರ್ಬೋದು ನಾವು ಹೋಗೋ ಸೀಸನ್ ಅಲ್ಲಿ. ಆ ತರದ್ದು ಕ್ರಾಪಿಂಗ್ ಇಂಟೆನ್ಸಿಟಿ ಸಲುವಾಗಾದ್ರೂ ನಾವು ಸ್ವಲ್ಪ ಮತ್ತೆ ಮಾಡ್ಬೇಕಾಗ್ತದೆ. ಈಗ ಮಲ್ಟಿ ಕ್ರಾಪ್ ಹಾಕೋರ್ನ ಮಾತ್ರ ಸೆಗ್ರಿಗೇಟ್ ಮಾಡೋದಕ್ಕೆ ಏನಾದ್ರು ವಿಧಾನ ಇದೆಯಾ? ಅದು ಕಷ್ಟ ಆಗುತ್ತೆ ಸರ್. ಈಗ ಹಂಗಾದ್ರೆ ಹೋಗಲೇಬೇಕಾಗ್ತದೆ ಸರ್. ಇವನ್ ಕಾಫಿನಲ್ಲೂ ಕೂಡ ಸರ್, ಪೆಪ್ಪರ್ ಈ ವರ್ಷ ಇರ್ಬೋದು, ಮುಂದಿನ ವರ್ಷ ಪೆಪ್ಪರ್ ಇಲ್ಲದೆ ಇರ್ಬೋದು, ಅಥವಾ ಹಾಕಿದ್ದೇ ಇರೋದಿಲ್ಲ. ಸಾಮಾನ್ಯವಾಗಿ ಆತರ ಹಾಕೋದು ಆಗ್ಬೋದು, ಇವ್ರಿಗೆ ಒಂದು ಕೇಸ್ ಹಾಕ್ಬೋದು. ಆತರ ಕೇಸು ಪೆಪ್ಪರ್ ಕೇಸ್ ತಾವೇಳಂಗೆ ಅದು ಜಾಸ್ತಿ ಇರ್ತದೆ ಸರ್. ಅಂದ್ರೆ 1 ಕೇಸೋ 2 ಕೇಸೋ ಆ ರೀತಿ ರಿಪ್ಲೇಸ್ ಆಗ್ಬೋದು. ಬಟ್ ಈ ಬಲ್ಸ್ ಕ್ರಾಪ್ಸ್ ಇದೆಯಲ್ಲ ಸರ್, ಅದು ನಾವು ಕೇಸ್ ಮಾಡಕ್ಕಾಗೋದಿಲ್ಲ ಸರ್. ತೆಂಗು ಕೆಳಗಡೆ ಅದು ಸೀಸನಲ್ ಕ್ರಾಪ್ ಪ್ರತಿ ಸೀಸನ್ ಅಲ್ಲೂ ಕ್ಯಾಪ್ಚರ್ ಮಾಡಲೇಬೇಕಾಗ್ತದೆ. ಪೆಪ್ಪರು ಸಹ ಪ್ಲಾಂಟೇಶನ್ ಕ್ರಾಪ್ ಅಲ್ಲ, ಅದು ಸಾರಿ ಬಹುವಾರ್ಷಿಕ ಬೆಳೆ. ಬಹುವಾರ್ಷಿಕ ಬೆಳೆಗಳನ್ನ ಮಲ್ಟಿಪಲ್ ಕ್ರಾಪ್ಸ್ ಇದ್ರೂ ಕೂಡ ಪ್ರತಿ ವರ್ಷ ಮಾಡೋದು ಅವಶ್ಯಕತೆ ಇಲ್ವಲ್ಲ ಅಂತ. ಅದೇ ಸರ್, ಅದು 2-3 ವರ್ಷಕ್ಕೊಮ್ಮೆ ಆದ್ರೂ ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಕೂಡ ಕಳಿಸಿದ್ವಿ ಸರ್. ಈ ಗವರ್ನೆನ್ಸ್ ನಾವು ಹೋಗಬೇಕಾಗಿತ್ತು. ಅದಕ್ಕೆ ಕ್ರೈಟೀರಿಯಾ ಬರೆದು ಕೊಡಿ, ಯಾವ ಸಂದರ್ಭದಲ್ಲಿ 3 ವರ್ಷಕ್ಕೊಮ್ಮೆ ಮಾಡಬಹುದು ಅಂತ. ಎಸ್ ಸರ್. ಇಂತಿಂತ ಸನ್ನಿವೇಶದಲ್ಲಿ ಇದನ್ನ ಪ್ರತಿ ವರ್ಷ ಮಾಡೋದಕ್ಕೆ ವಿನಾಯಿತಿ ಕೊಡ್ಬೋದು ಅಂತ ಹೇಳಿದ್ರೆ ಮಾತಾಡ್ಬೋದು. ಅದು ಯಾಕಂದ್ರೆ ಯಾವುದು ಈಗ ಬೇರೆ ಸೀಸನ್ ಅಲ್ಲಿ ಮಲ್ಟಿ ಕ್ರಾಪ್ ಇರೋದನ್ನ ಬಿಡೋದಕ್ಕಾಗೋದಿಲ್ಲ. ಯಾವ ಸನ್ನಿವೇಶ ಆಮೇಲೆ ಬಿಟ್ಟೆ ಅಂತ ಇಟ್ಕೊಳ್ಳಿ, ರೈತರು ಅವಾಗ ಅದನ್ನೇ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ, ನಮ್ದು ಇತ್ತು ಬೆಳೆ ಅಂತ ಹೇಳ್ತಾರೆ. ಸೊ ಅಂತ ಸನ್ನಿವೇಶಗಳು ಬಿಟ್ಟು ಹೋಗ್ಬಾರ್ದು, ನಾವು ಕವರ್ ಆಗಲೇಬೇಕು. ಯಾವ ರೀತಿ ಅದನ್ನ ಲಾಜಿಕಲಿ ಮಾಡ್ಬೋದು, ಸಿಸ್ಟಮ್ ಅಲ್ಲಿ ಯಾವ್ದನ್ನ ಡ್ರಾಪ್ ಮಾಡ್ಬೋದು, ಯಾವ್ದನ್ನ ಮ್ಯಾಂಡೇಟರಿ ಮಾಡ್ಬೇಕು ಅಂತ ಲಾಜಿಕ್ ಮೇಲೆ ಹೋಗುತ್ತೆ. ಅದು ಅದನ್ನು ಸಬ್ಮಿಟ್ ಮಾಡ್ತೀನಿ ಸರ್. ಮಾಡಿ ಕೊಟ್ರೆ ನೋಡೋಣ, ಮಾತಾಡ್ತೀವಿ. ಈಗ ಹಾರ್ಟಿಕಲ್ಚರ್ ನಿಮ್ದೇನಿದೆ ಡ್ರಿಪ್ ಸಿಚುವೇಶನ್, ಮೈಕ್ರೋ ಇರಿಗೇಷನ್, ಸರ್ ನಮಸ್ತೆ ಸರ್. ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ಈ ವರ್ಷ ನಮಗೆ ಅನುದಾನ ಬಿಡುಗಡೆ ಬಿಡುಗಡೆ ಮಾಡ್ತೀವಿ ಸರ್. ಈಗ ನಮ್ಮಲ್ಲಿ ಮೇಜರು ತರಕಾರಿ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಆಗ್ತಾ ಇದೆ ಸರ್. ನಮ್ಮ ಹಸಿಗೆರೆ, ಚಂದ್ರಗೌಡ, ಕೊಯ್ಲೂರು, ಕಾವೇರಿ ತರಕಾರಿ ಬೆಳೆಗಳಿಗೆ. ಮತ್ತೆ ನಮ್ಮ ಪ್ಲಾಂಟೇಶನ್ ಬೆಳೆಗಳಿಗೆ ಬಂದ್ರೆ ತೆಂಗು, ಅಡಿಕೆ ಮತ್ತೆ ಈ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಈಗ ನಮಗೆ ಬಿಡುಗಡೆ ಇರೋದಕ್ಕೆ 90% ಪ್ರೋಗ್ರೆಸ್ ಆಗಿದೆ ಸರ್. ಈಗ ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ 35% ಬ್ಯಾಂಕಿಂಗ್ ರೇಟ್ ಅವ್ರು ಹೇಳಿದ್ರು ನಮ್ಗೆ ಡಿಮ್ಯಾಂಡ್ ಅವೈಲಬಿಲಿಟಿ ಜಾಸ್ತಿ ಇದೆ ಅಂತ. ನಿಮ್ಮಲ್ಲಿ ಡಿಮ್ಯಾಂಡ್ ಇದೆ ಸರ್, ನಮ್ಮಲ್ಲಿ ಸಹ 50 ಡಿಮ್ಯಾಂಡ್ ಇದೆ ಸರ್. ಸೊ ನಮ್ಮಲ್ಲಿ ಹೇಗೆ ತರಕಾರಿ ಮತ್ತೆ ಅಡಿಕೆ ಬೆಳೆಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್. ಅಡಿಕೆ ಬೆಳೆ ಹೊಸದಾಗಿ ಜಾಸ್ತಿ ಪ್ರದೇಶ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ ಸರ್ ಬೇರೆ ಬೇರೆ ಕಡೆ. ಸೊ ಎಲ್ಲರಿಗೂ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. RKVY ಏನ್ ಮಾಡ್ತೀರಿ ನೀವು ಸರ್? RKVY ನಮ್ದು ಫಾರ್ಮ್ ಗೇಟ್ ಅಂತ ಒಂದು ಸ್ಟ್ರಕ್ಚರ್ ಕೊಡ್ತೀವಿ ಸರ್. ನಮ್ಮಲ್ಲಿ ಯಾರು ತರಕಾರಿ ಬೆಳೆದಾರಲ್ಲ ಸರ್, ತರಕಾರಿ ಬೆಳೆದವ್ರಿಗೆ ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಅವ್ರು ಬೆಳೆದಂತ ಬೆಳೆಯನ್ನ ಶೇಖರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಗ್ರೇಡ್ ಮಾಡೋದಕ್ಕೆ ಒಂದು ಫಾರ್ಮ್ ಗೇಟ್ ಅಂತ ಕೊಡ್ತೀವಿ ಸರ್. ಒಂದು ಸಣ್ಣ ಸ್ಟ್ರಕ್ಚರ್ 1 ಲಕ್ಷ ಸಬ್ಸಿಡಿ ಸರ್, ಅದೊಂದು ಪ್ರಮೋಟ್ ಮಾಡ್ತಿದ್ವಿ ಸರ್. ಮತ್ತೆ ಬೇರೆ ಬೇರೆ ಗ್ರೇಡ್ ಗಳನ್ನ ಪ್ರಮೋಟ್ ಮಾಡ್ತೀವಿ ಸರ್. ಯಾತ್ರಿಗಳು ಅದಕ್ಕೆ ಬರ್ತದೆ ಸರ್. ಅದು ಮತ್ತೆ ಇವತ್ತು ಟ್ರೇಡ್ಸ್ ಗಳನ್ನ ಕೊಡ್ತೀವಿ ಸರ್. ಯಾರು ತರಕಾರಿ ಬೆಳೆದಲ್ಲಿ ಟ್ರೇಡ್ಸ್ ಗಳನ್ನು ಗ್ರೇಡ್ ಮಾಡ್ತೀವಿ ಸರ್. ಮತ್ತೆ ಜೊತೆಗೆ ಯಾತ್ರಿಗಳನ್ನು ಅದರಲ್ಲಿ ಸ್ವಲ್ಪ ಇಂಕ್ಲೂಡ್ ಮಾಡಿ ಮಾಡ್ತೀವಿ ಸರ್. ಈಗ ತೆಂಗುದು ನಂತರ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಏನೇನು ಸಿಚುವೇಶನ್
ಚಂದ್ರಾಯಪಟ್ಟಣ ಲ್ಯಾಬ್ ನಿಲ್ಸಿದ್ದು ಮತ್ತೆ ಲಾಸ್ಟ್ ಮೀಟಿಂಗ್ ಅದನ್ನ ಶುರು ಮಾಡಿದ್ದು ನಾವು ಪ್ರಯತ್ನ ಪಟ್ಟು ಶುರು ಮಾಡ್ತೀವಿ ಸರ್. ಚಂದ್ರಾಯಪಟ್ಟಣದ ಲ್ಯಾಬ್ ಶುರು ಮಾಡ್ತೀವಿ ಸರ್. ಮತ್ತೆ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಸುಮಾರು 50 ಲಕ್ಷ ಹುಳುಗಳನ್ನ ನಾವು ಉತ್ಪಾದನೆ ಮಾಡಿ ಸರ್, ಹೊರಪಟ್ಟಿಗಳು ಉತ್ಪಾದನೆ ಮಾಡಿ ನಾವೇ ಸಹ ಪ್ರತಿ ಹಳ್ಳಿಗೂ ಎಲ್ಲಿ ಜಾಸ್ತಿ ಇನ್ಫೆಕ್ಷನ್ ಇದೆ ಹಳ್ಳಿಗಳಿಗೆ ನಾವೇ ಭೇಟಿ ಕೊಟ್ಟು ಸರ್, ಅಲ್ಲಿ ರೈತರುಗಳನ್ನ ಸೇರಿಸಿ ನಾವೇ ಒಂದು ತೋಟದಲ್ಲಿ ಬಿಡುಗಡೆ ಮಾಡಿ ಮತ್ತೆ ಆ ಹಳ್ಳಿಗೆ ಎಷ್ಟು ತೋಟಗಳಿರ್ತದೆ ಅಲ್ಲೇ ಟ್ಯೂಬ್ಗಳ ವಿತರಣೆ ಮಾಡಿ ಅಲ್ಲಿನೇ ಅವರು ಹೋಗಿ ಬಿಟ್ಟು ಬರ್ತಾ ಇದ್ದಾರೆ ಸರ್ ರೈತರುಗಳು. ಸೊ ಆ ರೀತಿ ಸುಮಾರು ಈಗಾಗಲೇ ಒಂದು 125 ಹಳ್ಳಿಗಳನ್ನ ಕವರ್ ಮಾಡಿದ್ರು ಸರ್. ಎಲ್ಲೆಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇದೆ ಅಲ್ಲಿ ಈಗ ಬೇಸಿಗೆನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಸರ್. ಈಗ ಬೇಸಿಗೆನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ನಾವು ಈ ಹೋದ ವರ್ಷ ಏನು ಚರ್ಚೆ ಇದೆ ಸರ್, ಅದಕ್ಕೆ ನಮ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿಗೂ ಸಹ ನಾವು ಲ್ಯಾಬ್ಗಳನ್ನ ಉನ್ನತೀಕರಣ ಮಾಡೋದಕ್ಕೆ ಮತ್ತೆ ಹೆಚ್ಚಿಗೆ ಮಾಡೋದಕ್ಕೆ ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್. ಈಗ ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ಅದು ಮಾನ್ಯ ಸಂಸದರು ಮಾತಾಡಿದ್ರು ಸರ್. ತೆಂಗು ಅಭಿವೃದ್ಧಿ ಮಂಡಳಿಗೆ ಸಾಂಕ್ಷನ್ ಅದಕ್ಕೆ ಬಂದಿದೆ ಸರ್. ಸಾಂಕ್ಷನ್ ಅಂದ್ರೆ ಈ ಬೇಸಿಗೆನಲ್ಲಿ ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸರ್, ಒಳಗಡೆ ಉತ್ಪಾದನೆ ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಅದನ್ನ ಉತ್ಪಾದನೆ ಮಾಡಿ ನಾವು ಎಲ್ಲ ತೋಟಗಳಿಗೆ ಯಾವುದು ಇನ್ಫೆಕ್ಷನ್ ಜಾಸ್ತಿ ಅಂತ ಬಿಡುಗಡೆ ಮಾಡ್ತೀವಿ ಸರ್. ಎರಡನೇದು ಸರ್, ನಮ್ದು ಸೆಂಟ್ರಲ್ ಗೌರ್ಮೆಂಟ್ ವಿಜ್ಞಾನಿಗಳು ಭೇಟಿ ನೀಡಿದ್ರು ಸರ್. ಇದಕ್ಕೆ ಅವರು ಬಿಡೋದು ಒಂದು ಪಾರ್ಟ್ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ ಸರ್. ಜೊತೆಗೆ ಆ ತೆಂಗು ಬೆಳೆಯನ್ನ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರತಿ ಹಳ್ಳಿಗೂ ಸಹ ರೈತರು ಭೇಟಿ ಮಾಡಿ ಅವರಿಗೆ ಸಮಗ್ರವಾಗಿ ನಿರ್ವಹಣೆ ಮಾಡೋದು ಮಾಡಿ ಕೊಡ್ತೀವಿ ಸರ್. ಅದ್ರ ಜೊತೆಗೆ ಸರ್ ಮೀಟಿಂಗ್ ಆದ್ಮೇಲೆ ಒಂದು 45 ಲಕ್ಷದ್ದು ಔಷಧಿಗಳು ಬಂತು ಸರ್ ನಮಗೆ. ಎಸ್ಪೆಷಲಿ ಹುಡುಗಲ್ಲ ಸರ್, ಅದು ನಮ್ಮಲ್ಲಿ ಹಳದಿ ರೋಗ ಮತ್ತೆ ಸ್ಟೆಮ್ ಬ್ಲೀಡಿಂಗ್ ಅಂತ ಕಾಂಡ ಸೋಂಕು ಸರ್, ಕಾಂಡ ಸೋಂಕಿಗೆ ಮತ್ತೆ ನ್ಯೂರೋಡರ್ಮಾ ಡಿಸೀಸ್ಗೆ ಅದು ಸಹ ನಾವು ಹಳ್ಳಿಗಳಿಗೆ ಹೋಗಿ ರೈತರಿಗೆ ಅಲ್ಲೇ ಡೆಮೋ ಕೊಟ್ಟು ಸರ್, ಅಲ್ಲಿ ಹೇಗೆ ಬೇರಿನ ಮೂಲಕ ಉಪಚಾರ ಮಾಡಬೇಕಾಗ್ತದೆ ಮತ್ತೆ ಬೇರಿನ ಮೂಲಕ ಹೇಗೆ ಔಷಧ ಟ್ರೆಂಚಿಂಗ್ ಮಾಡಬೇಕಂತ ಅಲ್ಲೇ ತೋರಿಸಿ ಅಲ್ಲೇ ರೈತರಿಗೆ ಔಷಧ ವಿತರಣೆ ಮಾಡೋದು ಮತ್ತೆ ತೋರಿಸ್ಕೊಟ್ಕೊಳ್ಳೋದು. ಆ ರೀತಿ ಎಲ್ಲೆಲ್ಲಿ ಜಾಸ್ತಿ ಇನ್ಫೆಕ್ಷನ್ ಇದೆ ಅಲ್ಲಿಗೂ ಭೇಟಿ ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಒಟ್ಟು ತೆಂಗು ಬೆಳೆಗೆ ಒಂದು ಹುಳುಗಳ ಉತ್ಪಾದನೆ ಮಾಡಿ ಬಿಡುಗಡೆ ಮಾಡೋದು ಸರ್, ಇನ್ನೊಂದು ಔಷಧಿಗಳನ್ನ ಡೆಮಾನ್ಸ್ಟ್ರೇಟ್ ಮಾಡಿ ರೈತರಿಗೆ ವಿತರಣೆ ಮಾಡೋದು ಸರ್. ಎರಡು ದಿನಗಳನ್ನು ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಪ್ರಚಾರ ಮಾಡ್ತಾ ಇದೆ ಸರ್. ಪ್ರಚಾರವನ್ನು ಸಾಕಷ್ಟು ಆಗ್ತಾ ಇದೆ ಸರ್. ರೆಡಿ ಮಾಡ್ತೀವಿ ಆಕಾಶವಾಣಿ ಲಾಸ್ಟ್ ಟೈಮ್ ಈ ಹುಳುಗಳ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ನಾವು ಹಾರ್ಟಿಕಲ್ಚರ್ ಡೈರೆಕ್ಟರ್ ಮಾತಾಡಿದ್ರೆ ಆಯ್ತು ಸರ್. ಆಯ್ತು ಸರ್. ಆದ್ಮೇಲೆ ಸರ್ ಸುಮಾರು ನಮ್ಮ ಟಾರ್ಗೆಟ್ 25 ಲಕ್ಷ ಸರ್, ನಮ್ಮ 90 ಲಕ್ಷ ಹುಳುಗಳು ಅನುದಾನ ಸಾಲನ್ನು ನಾವು ಡೈಲಿ ನಾವು ಎಷ್ಟು ಪ್ರಮಾಣದಲ್ಲಿ ಕಿಲೋ ಪಾರ್ಟಿಗೆ 10,500 ಇದನ್ನ ನೀವು ಡೆಮೋ ಮಾಡೋದಲ್ಲ, ನೀವು ಕ್ರಾಂತಿಕಾರಕವಾದ ಬದಲಾವಣೆ ಮಾಡೋ ತೆಂಗು ಸುಮ್ಮನೆ ನೀವು ನಮ್ಮ ಅವನು ಇರ್ಬೋದು ಅಂತ ತಿಳ್ಕೊಂಡು ಹೋಗ್ತಾರೆ. ಕೊನೆಗೆ ಅಲ್ಟಿಮೇಟ್ಲಿ ಏನಾಗ್ತದೆ ಇರೋ ಸ್ಥಿತಿನೇ ನೀವೇನ್ ಹೇಳ್ತೀರಿ ನಮ್ಮ ಹತ್ರ ಸರ್ ಬಂಡವಾಳ ಉತ್ಪತ್ತಿ ಮಾಡಕ್ ಬಂಡವಾಳ ಇದನ್ನ ಹೇಳೋದು. ಇಲ್ಲಿ ಸಚಿವರು ಅಂತ ಹೇಳಿದ್ರೆ ಅವರು ಅಲ್ಲಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಏನಾದರೂ ಪರಿಹಾರ ಕೊಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲೆಲ್ಲ ಬರೀ ಹೋಗ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ದಿನಗಳಲ್ಲಿ ಎಷ್ಟು ಏನಾದ್ರು ಡೆಮೋ ಮಾಡಿದ್ವಿ ನಾನು ಬಂದಿದ್ದೀನಿ ಡೆಮೋ ಮಾಡಿದ್ರು. ಎಷ್ಟು ಪ್ರಮಾಣದಲ್ಲಿ ಮಾಡಿದ್ವಿ? 5% ಆಗಿದೆ. ಇದು 10% ಆಗಿದೆ. ಎಷ್ಟು ಫಸಲಿಗೆ ಹೋಗಿ ಎಷ್ಟು ಇವತ್ತೇನೋ ಕೊಬ್ಬರಿ ರೇಟ್ ಇದೆ, ಆದ್ರೆ ಕೊಬ್ಬರಿ ರೇಟು ಎಲ್ಲ ಬಂದಿದೆ. ಬಂದಿದೆ ಸರಿ, ಬಂದ್ರೆ ಉಳ್ಕೊಂಡರೆ ಇಲ್ಲಾಂದ್ರೆ ಎಷ್ಟೊತ್ತಿ ರೈತರು ಎಲ್ಲ ಆದ್ರಿಂದ 50% ತಾವು ಮಾತಾಡಿದ್ದಾಗಿ ಸ್ವಲ್ಪ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಸರ್. ಬಟ್ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಬಿಡುಗಡೆ ಮಾಡಿ ಸರ್. ತಾವು ಮಾತಾಡಿದ್ಮೇಲೆ ಸರ್ ಪ್ರೊಡಕ್ಷನ್ ಇಲ್ರಿ, ನಿಮ್ಗೆ ಪ್ರೊಡಕ್ಷನ್ ಸಾಲ್ರಿ ಮಾಡ್ತೀವಿ ಸರ್. ಇಲ್ಲ ಸರ್, ನೀವೇನ್ ಹೇಳ್ತೀರಿ? ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಕೇಳಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಎಲ್ಲ ಮನೆಗೆ ಎಲ್ಲ ಊಟ ಅಲ್ಲಿ ಹೋಗಿ ಹೇಳಿ ಪರಿಸ್ಥಿತಿ ನೋಡ್ರಿ. ಬಹಳ ಅದು ಸರ್ಕಾರ ಅನುಭವವಾಗಿ ನಾವು ತರಬೇಕು. ಸರ್ಕಾರ ಕೊಟ್ಟಿದೆ ಸರ್. ನಾನು ಅಧ್ಯಕ್ಷ ಹೇಳ್ದಂಗೆ ಸರ್
ಈ ವರ್ಷ ಮೊನ್ನೆ ಬಜೆಟ್ ಮೀಟಿಂಗ್ ಆಗಿದೆ ಸರ್. ಅಧ್ಯಕ್ಷ ಹೇಳಿದಾಗೆ ಸ್ವಲ್ಪ ಲ್ಯಾಬ್ ಅನ್ನು ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಮ ಮೂರು ತಾಲೂಕುಗಳದ್ದು ಬಜೆಟ್ ಪ್ರಪೋಸಲ್ ಹೋಗಿದೆ ಸರ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಸಹ ಪ್ರಪೋಸಲ್ ಹೋಗಿದೆ ಸರ್. ಈಗ ಅದು ಅಲ್ಲಿ ಗೌರ್ಮೆಂಟ್ ತೆಂಗಿನ ಮರು ಸುಳಿದು ಮಗು ಸಾಹಿತ್ಯ ಕೃಷಿ ಮಗುರನ್ನ ಕರೀತಾ ಕೃಷಿ ಮಕ್ಕಳ ಸುಳಿತಿದ್ದವರು ಈ ಹುಡುಗರನ್ನ ಆ ಪ್ರಮಾಣ ಸಾಲಲ್ಲ ಹೇಳಿ ಅವರು ಏನಾದ್ರು ಅವರು ರೈತ ವಿಶೇಷ ಅನುದಾನ ಕೊಡಿಸಿ ಏನಾದ್ರು ಮಾಡ್ತಾರೆ. ಇಂಥ ಸ್ಥಳದಲ್ಲಿ ಮುಚ್ಚಿಡಬೇಕು. ಈಗ ಪರಿಸ್ಥಿತಿ ಹೇಗೆ ನೋಡಿ ಸರ್, ಬಹಳ ಏನೋ 30,000 ಕೊಟ್ಟಿದ್ದರಿಂದ ಏನೋ ವಿಶ್ವಸ್ಥಿತಿ ರೂಪಿಸುತ್ತಾ ಇದೆ. ಸ್ವಲ್ಪ ಜನ ಸಂಖ್ಯೆ ಇಲ್ಲ. ಈಗ 6,000-8,000 ಏನೋ ಆಗಿದೆ. ಈಗ ಇವರು ಮಾಡ್ತಾರೆ ಯಾವುದು ಸಾಮರ್ಥ್ಯ ಇವರು ಇವು ಸೆಂಟ್ರಲ್ನವರು ಆ ಕೇರಳದಿಂದ ಬಂದುಬಿಟ್ಟು ಏನ್ ಕೊಟ್ಟು ಮಾಡೋಲ್ಲ. 10 ರೂಪಾಯಿ ಕೊಡ್ತಾರೆ. ಬಂದು ನೋಡ್ಕೊಂಡು ರಿಪೋರ್ಟ್ ಕೊಡುತ್ತೆ. ನಾವೆಲ್ಲ ಮಾತಾಡ್ತೀವಿ. ಈ ರಿಪೋರ್ಟ್ ಕೊಡ್ತೀವಿ. ಅದೆಷ್ಟೋ 1,000 ಕೋಟಿ ಕೊಟ್ಟು ನಾವು ರೆಸ್ಪಾಂಡ್ ಮಾಡಿ ಏನ್ ಬಂತು ಮತ್ತೆ ಬರೋಲ್ಲ ಅಂದ್ರೆ ಯಾಕೆ ರಾಜ್ಯ ಸರ್ಕಾರಕ್ಕೆ ನೀವು ಜನರಿಂದ ಹೋಗ್ಬೇಕಲ್ಲ. ನಿಮ್ಮ ನಾವು 6 ಸಾರಿ ಕಂಡಿದ್ದೀವಿ. ಏನೋ ಪ್ರಯೋಜನ ಆಗಿಲ್ಲ. ನಮ್ಮ ಜೀವನನೇ ಆಗೋದು ನಾವು ಬಿಟ್ಟು ನಾವು ನಮ್ಮ ಲೈಫ್ ಹೋಯ್ತು. ಚನ್ನಪಟ್ಟಣ ಯಾರು ನಾಲ್ಕೈದು ತಾಲೂಕು ನಾವು ಅದ್ರ ನಮ್ಮ ಜೀವನ ನಾವು ಕಮರ್ಷಿಯಲ್ ಕ್ರಾಂತಿ ಆಗಿದೆ. ಈಗ ಇದನ್ನೇನಾದ್ರು ಸಮರೋಪಾದಿನ ತಲೆಂಡಪ್ಪ ಅಂತ ಹೇಳಿದ್ರೆ ನೀವು ಅದನ್ನ ಸರಿ ಇಲ್ಲಿ ಮಾಡಿಲ್ಲ ಅಂತ ಹೇಳೋದು. ನಾನು ಅಪರಾಧ ಮಾಡೋದಿಲ್ಲ, ಅಪರಾಧ ಅಲ್ಲ. ನೀವೇನು ಹೇಳೋದು ನಮ್ಮ ಅದನ್ನ ಇಲ್ಲಿ ಹೇಳಿ ಸರ್. ಈಗ ಸ್ಟೇಟ್ ಗೌರ್ಮೆಂಟ್ ಸರ್ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ ಸರ್. ಪ್ರಪೋಸಲ್ ಹೋಗಿದೆ ಸರ್. ಅದು ಇನ್ಕ್ಲೂಡ್ ಮಾಡಿ ಹೇಳಿದ್ರೆ ಬಹಳ ಅನುಕೂಲ ಆಗ್ತದೆ ಸರ್. ಪ್ರೊಡಕ್ಷನ್ಗೆ ಈಗ ನೆಕ್ಸ್ಟ್ ಏನಾಗ್ಬೇಕು ಅಂತ ಸ್ವಲ್ಪ ನಮಗೆ ರೈಟಿಂಗ್ ಅಪ್ ನಾಳೆ ನಾಡು ಪ್ಲಸ್ ಬರ್ಕೊಡಿಯಪ್ಪ. ಮತ್ತೋಗುತ್ತೆ ನೀವು ಹೇಳಿದ್ದು ಒಂದು ಅಲ್ಲಿ ಆಗೋದೊಂದು ಆಗೋದು ಬೇಡ. ಅಲ್ಲಿ ಇವತ್ತೇ ಮೀಟಿಂಗ್ ಬರೋದು ನಂಗೆ ಕೊಡಿಯಪ್ಪ. ಏನ್ ಆಗ್ಬೇಕು ನಿಮ್ಗೆ ಇನ್ನೇನ್ ಸಪೋರ್ಟ್ ಬೇಕು ಅಂತ ಆಯ್ತು. ಈಗ ಮುಂದಕ್ಕೆ ಸರ್ ಒಟ್ಟು ಎಷ್ಟು ಏರಿಯಾ ಕವರ್ ಮಾಡಬೇಕು, ಎಷ್ಟು ಏರಿಯಾ ಕವರ್ ಆಗಿದೆ, ಬ್ಯಾಲೆನ್ಸ್ ಇರೋದನ್ನ ಹೇಗೆ ಕವರ್ ಮಾಡೋದು? ಅದರಲ್ಲಿ ಇನ್ಫೆಕ್ಷನ್ ಎಷ್ಟೇ ಇನ್ಫೆಕ್ಷನ್ ನಮ್ದು ಗೋರಿಯಾದ ಸೇರಿದಂತೆ ಕಪ್ಪು ತಲೆಗಳು ಇನ್ಫೆಕ್ಷನ್ 10,500 ಹೆಕ್ಟೇರ್ ಇದೆ ಸರ್. 10,000 ಸ್ವಲ್ಪ ಮುಖ ತಿಳಿಸ್ಕೊಡಿ. ಜಿಲ್ಲಾ ಮಟ್ಟದ ಅಧಿಕಾರಿ 10,500 ಹೆಕ್ಟೇರ್ ಇದೆ ಸರ್. ನಮ್ದು ಅನುಭವ ಆಗಿರ್ಬೇಕು. ನೀವೆಲ್ಲ ಮಾತಾಡೋದು 10,500 ಮೈಕ್ ಇರಬೇಕು. 10,000 10,500 ಹೆಕ್ಟೇರು ಕಪ್ಪು ತಲೆಗಳು ಬಾಧೆ ಇದೆ ಸರ್. ಈಗಾಗಲೇ ನಾವು ಅಧ್ಯಕ್ಷ ಹೇಳಿದಂಗೆ ಸುಮಾರು 2,500 ಹೆಕ್ಟೇರ್ಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಸರ್. ಹುಳುಗಳನ್ನ ಉತ್ಪಾದನೆ ಮಾಡಿ ಬಿಟ್ಟಿದ್ವಿ ಸರ್. ಇನ್ನು ಆಲ್ಮೋಸ್ಟ್ 8,000 ಹೆಕ್ಟೇರ್ ಹೊರತು ಹುಳುಗಳನ್ನ ಉತ್ಪಾದನೆ ಮಾಡಿ ಬಿಡಬೇಕಾಗಿದೆ ಸರ್. ಸೊ ಇದಾಗಲೇ ಇದು ಲೆಕ್ಕ ನಾವು ಕ್ಯಾಲ್ಕುಲೇಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರೆ ತಮ್ಮ ಅಂತ ಕೊಡ್ತೀವಿ ಸರ್. ಜೊತೆಗೆ ಅದು ಸೆಕ್ರೆಟರಿಯೇಟ್ ಇಂದ ಆಗಲೇ ಸಿಎಂ ಬಜೆಟ್ ಅಲ್ಲಿ ಪ್ರಪೋಸಲ್ ಹೋಗಿದೆ ಸರ್. ಕಪ್ಪು ತಲೆಗಳು ಲಾಭದ ಉನ್ನತೀಕರಣ ಮಾಡೋದಕ್ಕೆ ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಬಜೆಟ್ ಬೇಕಾಗ್ತದೆ ಅಂತ ಹೇಳಿ ಬಜೆಟ್ ಪ್ರಪೋಸಲ್ ಹೋಗಿದೆ ಸರ್. ಅದನ್ನ ಕೊಡ್ತೀವಿ ಸರ್. ಅದು ಹೋಗಿದೆ ಸರ್. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಹೋಗಿದೆ ಸರ್. ಅವರು ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಮಾನ್ಯ ಸಂಸದರು ಮಾತಾಡಿದ್ದಾರೆ ಸರ್. ಅಲ್ಲೂ ಸಹ ಸ್ವಲ್ಪ ಉನ್ನತೀಕರಣಕ್ಕೆ ಮತ್ತು ಪ್ರೊಡಕ್ಷನ್ಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್. ಅದು ನೋಡಿ ಈ ಫೆಬ್ರವರಿ ಕಳೆದ ಅದು ಕೊಡ್ಬೋದು ಸರ್. ಸೊ ನೀವೇನು
ಉನ್ನತೀಕರಣ ಮಾಡಿ ಲ್ಯಾಬನ್ನ ಅಪ್ಗ್ರೇಡ್ ಮಾಡಿ ಆಮೇಲೆ ಪ್ರೊಡಕ್ಷನ್ ಮಾಡೋಷ್ಟೊತ್ತಿಗೆ ಈ ಆಡಳಿತ ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಆಗುತ್ತೆ? ಈಗ ಸೀಸನ್ ಅಲ್ಲಿ ಬೇಕು ಸಂಪಾದನೆ. ನೀವು ಯಾವಾಗ ಬಜೆಟ್ ಅಪ್ರೂವ್ ಆಗಿ ಬಜೆಟ್ ಪಾಸ್ ಆಗಿ ಅಮೌಂಟ್ ರಿಲೀಸ್ ಆಗಿ ನೀವು ವರ್ಕ್ ಆರ್ಡರ್ ಕೊಟ್ಟು ಮಾಡೋದಕ್ಕೆ ಇನ್ನೊಂದು ವರ್ಷ ಆಗುತ್ತೆ. ಏನಾದ್ರೂ ಪ್ರಾಕ್ಟಿಕಲ್ ಆಗಿ ಮಾತನಾಡಿ ಸರ್. ಈ ಸೀಸನ್ ಅಲ್ಲಿ ನಾವು ನಮ್ಗೆ ಹುಳ ಬೇಕು, ಎಲ್ಲಿ ತರೋದು? ಅದಕ್ಕೆ ಏನನ್ನ ಹೇಳಿ, ನಿಮ್ಗೆ ಎಲ್ಲಿ ಸುದ್ದಿಗೊಳಿಸಿ ಅನುದಾನ ಬರಬೇಕು, ಏನನ್ನ ವರ್ಕ್ಸ್ ಕೊಡ್ಬೇಕು, ಇಷ್ಟೇ. ಈ ಸೀಸನ್ ಅಲ್ಲಿ ನಾವು ಹೇಗೆ ಕಂಟ್ರೋಲ್ ಮಾಡೋದು ಏನನ್ನ ಹೇಳಿ ಸರ್. ನಿಮ್ಗೆ ಬರೀ ವರ್ಕ್ಸು ಅನುದಾನ ಇದು ಬಿಟ್ರೆ ಏನು ಚಿಂತೆನೆ ಇಲ್ಲ ನಿಮ್ಗೆ. ಇಲ್ಲ ಸರ್, ಲಾಸ್ಟ್ ತಾವು ಡಿಸ್ಕಷನ್ ಮಾಡಿದ್ಮೇಲೆ ಸರ್ ಪ್ರೊಡಕ್ಷನ್ಗೆ ಅಂದ್ರೆ ದುಡ್ಡು ತರಿಸ್ತೀವಿ ಸರ್. ನಾವು ದುಡ್ಡು ತರಿಸಿ ಸುಮಾರು 25 ಲಕ್ಷ ಇದ್ದಿದೆ. ಆದ್ರಿಂದ ನಾನು ಕೇಳಿದೆ ನಿಮ್ಗೆ 10 ನಿಮಿಷದಿಂದ ಬರೀ ಅಪ್ಗ್ರೇಡೇಷನ್ ಮಾತಾಡ್ತಾ ಇದ್ರೆ ಉನ್ನತೀಕರಣ ಯಾಕೆ? ಆ ಲ್ಯಾಬ್ ಒಂದ 1 ಕೋಟಿನ 2 ಕೋಟಿನ ಗ್ರಾಂಟ್ ಬರ್ತದೆ, ಅದನ್ನ ಮಾಡ್ಬೇಕು ನಿಮ್ಗೆ. ಅದನ್ನ ಮಾಡೋಷ್ಟೊತ್ತಿಗೆ ಈ ಸೀಸನ್ ಮಿಸ್ ಆದ್ರೆ 10,000 ಹೆಕ್ಟೇರ್ ಇರೋದು ಇನ್ನೊಂದು 20,000ಕ್ಕೆ ಎಕ್ಸ್ಪೆಕ್ಟ್ ಆಗುತ್ತೆ. ಆ ರೈತರು ಆಮೇಲೆ ಭೂಮಿ ಪಾಲಾಗ್ತಾರೆ. ಇಲ್ಲ ಸರ್, ತಾವು ಎಲ್ಲಿಂದ ತರಬೇಕು ಅಂತ ಏನನ್ನ ಐಡಿಯಾ ಮಾಡಿ, ಸೆಂಟ್ರಲ್ ಲ್ಯಾಬ್, ಸ್ಟೇಟ್ ಲ್ಯಾಬ್, ಪ್ರೈವೇಟ್ ಲ್ಯಾಬ್ ಎಲ್ಲೆಲ್ಲಿ ಸಿಗ್ತದೆ ಕ್ಯಾಶ್ ಅವ್ರಿಗೆ ಕೊಟ್ಟು ಅವರಿಂದ ಪ್ರೊಡಕ್ಷನ್ ಮಾಡಿಸಿ ತರ್ಸಕ್ ಆಗುತ್ತಾ? ನೀವು ಲ್ಯಾಬ್ಗಳು ಮಾಡ್ಕೊಂಡು ಅದ್ರಲ್ಲಿ 1 ಜನ ನಿಮ್ ಮನೆ ಬಾಗಿ ಕಾಯೋರಿಗೆ 11 ಜನ ಕಾಂಟ್ರಾಕ್ಟರ್ ಕೊಡೋದು, ಇಷ್ಟೇ. ರಿಸಲ್ಟ್ ಏನು? ಈ ಸೀಸನ್ ಅಲ್ಲಿ ಬೇಕು ಹುಳ, ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಕ್ಯಾಶ್ ಕೊಟ್ಟು ಕೊಂಡಾದ್ರೂ ಆಗುತ್ತೆ ಸರ್. ಅದು ಹುಳನ ನಾವೇ ಉತ್ಪಾದನೆ ಮಾಡ್ಬೋದು ಸರ್, ಅದು ಕೊಡಕ್ಕಾಗೋದಿಲ್ಲ ಸರ್. ಸರ್ ಉತ್ಪಾದನೆ ಮಾಡೋದಕ್ಕೆ ಅಂತಾರೆ ಆರ್ಡರ್ ಕೊಟ್ರೆ ಬೇರೆ ಲ್ಯಾಬ್ ಅದು ಮಾಡ್ಕೊಡ್ತಾರೆ ಅಪ್ಪ. ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಸೀಡ್ ಪ್ರೊಡಕ್ಷನ್ ಅದು. ರೇಷ್ಮೆ ಇಲಾಖೆ ಒಬ್ಬರೇ ಉತ್ಪಾದನೆ ಮಾಡ್ತಾರ? ಏನೋ ಮಾತಾಡ್ತೀರಿ, ಹಿಂಗೆ ಕಣ್ಣಿಗೆ ಇದಾಗ್ಬೋದು. ಪ್ರಪಂಚ ಎಕ್ಸಿಸ್ಟ್ ಆಗೋದೇ ಇಲ್ಲ. ನಿಮ್ಗೆ ಏನ್ ಕಾಣುತ್ತೆ ಇಷ್ಟೇ ಇರೋದು ಪ್ರಪಂಚ ಅಲ್ವಾ? ಈಗ ಈ 360 ಡಿಗ್ರೀಸ್ ಪ್ರಪಂಚ ಇಲ್ಲ. ಎಲ್ಲಿ ಸುದ್ದಿಗೊಳಿಸಿ ಅನುದಾನ, ಖರ್ಚು, ವೆಚ್ಚ ಅವ್ರು ಕೇಳ್ತಾ ಇದ್ರೆ ಇವಾಗ ಹೆಂಗಪ್ಪ ಉಳಿಸೋದು ರೈತರನ್ನ? ಸರ್ ಇಲ್ಲ ಸರ್, ಅದು ಆದ್ಮೇಲೆ ಸರ್ ಪ್ರೊಡಕ್ಷನ್ ನಮ್ಗೆ ಏನಿದೆ ಪ್ರೊಡಕ್ಷನ್ ಡಬಲ್ ಮಾಡಿದ್ವಿ ಸರ್. ಲಾಸ್ಟ್ ಮೀಟಿಂಗ್ ಚರ್ಚೆ ಆದ್ಮೇಲೆ ತಾವು ಹೇಳಿದ್ಮೇಲೆ ಮತ್ತೆ ಅಧ್ಯಕ್ಷ ಹೇಳಿದ್ಮೇಲೆ ನಾವೇ ಗೌರ್ಮೆಂಟ್ ಮಾತಾಡಿ ಅನುದಾನ ತಂದು ಉನ್ನತೀಕರಣ ಆಗಿಲ್ಲ ಸರ್. ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಪ್ರೊಡಕ್ಷನ್ ಡಬಲ್ ಮಾಡಿ. 25% ಕವರ್ ಆಗಿದೆ, ಇನ್ನ 75% ಏರಿಯಾ ಕವರ್ ಆಗಿಲ್ವಾ? ಈ ಸೀಸನ್ ಅಲ್ಲೇ ಮಾಡ್ಬೇಕು ಅಂತ ತಾವೇ ಹೇಳ್ತಾ ಇದ್ದೀರಾ. ನಮ್ಮದು ರೈತ ಸೀಸನ್ ಅಂತ, ರೈತರು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಕೆಪಾಸಿಟಿ ಇರುವಷ್ಟು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್. ಈಗ ಅವ್ರಿಗೆ ಏನೇ ಆಗಲಿ ಅನುದಾನ ಇವ್ರಿಗೆ ಬರ್ಬೇಕು, ಅವ್ರಿಗಷ್ಟೇ. ಈಗ IAHR ಅದಕ್ಕೆ ಏನು ಲ್ಯಾಬೊರೇಟರೀಸ್ ಇಲ್ಲ, ಪ್ರೈವೇಟ್ ಅಲ್ಲಿ ಎಲ್ಲೂ ಲ್ಯಾಬೊರೇಟರೀಸ್ ಇಲ್ಲ. ಇವ್ರದ್ದು ಅನುದಾನ ಇವ್ರ ಕೈಗೆ ಬರ್ಬೇಕಷ್ಟೇ, ಇನ್ನೊಬ್ರಿಗೆ ಹೋಗ್ಬಾರ್ದು. IAHR ಆಗೋದೇ ಲ್ಯಾಬ್ ಇಲ್ಲ ಸರ್. ಕೋಕೋನಟ್ ಪ್ರೊಡಕ್ಷನ್ ಮಾಡಿಕೊಂಡಿರೋದು ಯಾವ ಯೂನಿವರ್ಸಿಟಿ ಅಂತ ಲ್ಯಾಬ್ ಇಲ್ವಾ? ಅಲ್ಲ ಸರ್, ಯೂನಿವರ್ಸಿಟಿ ಅಂದ್ರೆ ಕೋಕೋನಟ್ ಸಂಬಂಧಪಟ್ಟ ಉತ್ಪಾದನೆ ಮಾಡಕ್ಕೆ ಸರ್. ಹುಳ ಉತ್ಪಾದನೆ ಮಾಡೋದು ಏನ್ ಪರ್ಪಸ್ ಇರ್ಬೇಕಾದ್ರೂ ಮಾಡ್ಬೋದ್ರಿ. ಹುಳ ಸುಮ್ಮನೆ ಪರಿಸರದಾಗ ಬಿಡಕ್ಕೂ ಮಾಡ್ಬೋದು, ರೋಗ ತಿನ್ನಕ್ಕೂ ಮಾಡ್ಬೋದು, ಲಾಂಡಾನ ತಿನ್ನಕ್ಕೂ ಮಾಡ್ಬೋದು. ಹುಳ ಉತ್ಪಾದನೆ ಇಸ್ ಜಸ್ಟಿಂಗ್ ಬಟ್ ಇಟ್ ಇಸ್ ಇನ್ಸೆಕ್ಟ್ ಪ್ರೊಡಕ್ಷನ್ ಸೇಮ್ ಫೆಸಿಲಿಟಿ. ತೆಂಗಿಗೆ ಇರ್ಬೇಕಂತಿಲ್ಲ, ಎನಿ ಇನ್ಸೆಕ್ಟ್ ಪ್ರೊಡಕ್ಷನ್ ಫೆಸಿಲಿಟಿ ಕ್ಯಾನ್ ಬಿ ಯೂಸ್ಡ್. ಏನು ನೀವು ನ್ಯಾರೋ ಮೈಂಡೆಡ್ ಆಗಿ ಮಾತಾಡ್ತಾ ಇದ್ದೀರೋ ಅಥವಾ ನಾವು ತಪ್ಪ ಅರ್ಥ ಮಾಡ್ಕೊತಾ ನೀವು ರೈಟ್ ಇದ್ದೀರಿ. ಇದು ಸಮರೋಪಾದಿಯಲ್ಲಿ ನಡೀಬೇಕು. ಇದನ್ನ ನೀವೇ ಉತ್ಪತ್ತಿ ಮಾಡಿ ನೀವು ಕೂಡಲೇ ಬೇರೆ ಖಾಸಗಿಯವರಿಂದಲೂ ಸರ್ಕಾರ ಕೇರಳದಲ್ಲಿ ದೊಡ್ಡ ಲ್ಯಾಬ್ ಇದೆ. ಕೇರಳದಲ್ಲಿ ಅಲ್ಲೇ ತಯಾರು ಮಾಡಿ ಕಳಿಸಿ. ಏನಾದ್ರೆ ಬರಲ್ಲ ಕೇಳಿದ್ರೆ ಡೈಲಿ ಲಾರಿ ಲೋಡು
ವೆಸ್ಟ್ ಬೆಂಗಾಲಿಂದ ಮೀನ್ ಬರೀ ಮತ್ತೆ ವೆಸ್ಟ್ ಬೆಂಗಾಲಿಂದ ಬರುತ್ತೆ ಲಾರಿ ನೀವು ನಿಮ್ ಲ್ಯಾಬಲ್ಲೇ ತಗೊಂಡು ನಿಮ್ ಲ್ಯಾಬಲ್ಲೇ ಪ್ರಿಪೇರ್ ಮಾಡಿ ಕೊಡ್ತೀರಿ ಭಾರತದಲ್ಲಿ ಮಾಡ್ತಾ ಇದ್ದೀರಿ ಒಂದು ಆದ್ರೆ ಸಾಕಾಗಲ್ಲ ನೀವು ಅದನ್ನ ಹೇಳಿ ಅವ್ರ ಸಚಿವರು ಹೆಸರು ಏನಾದ್ರು ಮಾಡ್ತಾರೆ ಸ್ವಲ್ಪ ಮಾಡಿದ್ದಾರೆ. ಈ ಸೀಸನ್ ಅಲ್ಲಿ ನಾವು ಕವರ್ ಮಾಡಿಲ್ಲ ಅಂದ್ರೆ ಮೂರು ವಾರಗಳು ಮತ್ತೆ ಮಾಡ್ಲಿಕ್ಕೆ ಸ್ವಲ್ಪ ಹೋಗಿ ಇದು ರಾಮನಗರದಲ್ಲಿ ಮತ್ತೆ ಅವರು ಇದು ಶಿಲ್ಪ ಪಬ್ಲಿಷ್ ಮಾಡ್ತಾರೆ. ಅವರಿಗೆ ಅವರಿಗೆ ಗೊತ್ತಿದೆ ಯಾವ ಟೈಪ್ ಪಬ್ಲಿಷ್ ಮಾಡಬೇಕು, ಚೇರಲ್ಲಿ ಇರ್ಬೇಕು. ಸ್ವಾಮಿಗೆ ಪ್ರೊಡಕ್ಷನ್ಗೆ 10 ರೂಪಾಯಿ ಬರಲ್ಲ, 12 ರೂಪಾಯಿ ಕೊಡಿ. ಅವರು ಶಿಫ್ಟ್ ಆಗ್ತಾರೆ, 1 ವರ್ಷ ಶಿಫ್ಟ್ ಆಗ್ತಾರೆ. ಥಿಂಕ್ ಓವರ್ ಇಟ್, ಥಿಂಕ್ ಔಟ್ ಆಫ್ ದ ಬಾಕ್ಸ್. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಕೆಳಗಡೆ ಅಗ್ರಿಕಲ್ಚರ್ ಫ್ರೆಂಡ್ಲಿ ಇನ್ಸೆಕ್ಟ್ಸ್ ಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ. ಈ ಪರೋಪಕಾರಿ ಹುಳ ಇನ್ಸ್ಟಿಟ್ಯೂಟ್ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್, ಅಂಡ್ ದಟ್ ಇಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಹೌದು, ಅದನ್ನ ಹೇಳ್ತೀರಾ. ಮತ್ತೆ ಅದಕ್ಕೆ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ, ಅವ್ರ ಹತ್ರ ಲ್ಯಾಬ್ ಇರೋದಿಲ್ವಾ? ಇನ್ಸ್ಟಿಟ್ಯೂಟ್ ಆಯ್ತು, ಇನ್ಸ್ಟಿಟ್ಯೂಟ್ ಇರುತ್ತೆ, ಆದ್ರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಲ್ಯಾಬ್ ಇರೋದಿಲ್ಲ. ಆ ಇನ್ಸ್ಟಿಟ್ಯೂಟ್ ಇರೋದೇ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಏನು ಅಗ್ರಿಕಲ್ಚರ್ ಮಾಡ್ಬೋದು. ಗೌಡ್ರೆ ಇವ್ರು ಗ್ರೌಂಡ್ ವರ್ಕ್ ಮಾಡ್ಬೇಕು. ಇವ್ರೇ ಲಿಮಿಟೇಷನ್ ಹಾಕೊಂಡ್ಬಿಟ್ರೆ ನಾವು ಸ್ವಲ್ಪ ಕಣ್ಣು ವಿಶಾಲವಾಗಿ ತೆರೆದು ನೋಡಿ ಅಂತ ನಾವು ಹೇಳ್ತಾ ಇದೀವಿ. ಅವರು ಸೀಮಿತವಾಗಿ ನೋಡುವಂಗೆ ಇವರೇ ಆಗಿಬಿಟ್ರೆ ಇನ್ನ ನಾವು ಇರುವಂತ ಸೌಲಭ್ಯಗಳನ್ನ ಅಥವಾ ಬೇರೆ ಮೂಲಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ಳೋದು? ಇವರೇ ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ. ಮೀಟಿಂಗ್ ಮಾಡಿ ಸರ್, ನಮ್ಮ ಲಾಸ್ಟ್ ಟೈಮ್ ತುಂಬಾ ಡೀಟೇಲ್ ಆಗಿ ಮಾತಾಡಿ DC ವರ್ಗು ಮಾತಾಡಿಸಿದೆ. ಸ್ವಲ್ಪ ಕೊಟ್ಟರು ದುಡ್ಡ ಅದು ಮಾಡಿದ್ದಾರೆ, ಆದ್ರೆ ಜಾಸ್ತಿ ಆಗಿದೆ. ಇವ್ರೇನ 3 crores ಏನೋ ಕೇಳಿದ್ರು ಲಾಸ್ಟ್ ಟೈಮ್, ಅದ್ರಲ್ಲಿ ಎಷ್ಟು ಕೊಟ್ರಪ್ಪ? ಅದು 20 lakh ಆಯ್ತು, ಮಾತಾಡ್ತೀನಿ ಬಿಡಿ, ನಾನೇ ಮಾತಾಡ್ತೀನಿ ಸೀರಿಯಸ್ ಆಗಿ. ಈ ಸೀಸನ್ ಅಲ್ಲಿ ಏನಾರ ಮಾಡಿ ಕವರ್ ಮಾತಾಡ್ತೀನಿ ಇನ್ನೊಮ್ಮೆ ಸೀರಿಯಸ್ ಆಗಿ. ಅವ್ರು ಡೈರೆಕ್ಟರ್ ಸೆಕ್ರೆಟರಿ ಇಬ್ಬರು ಕರ್ಸಿ ಮಾತಾಡ್ತೀವಿ, IHR ಕರ್ಸಕ್ ಹೇಳ್ತೀವಿ. NCB ಏನೋ ಇದೆ ಹೇಳಿ, ಅದನ್ನ ಸೀರಿಯಸ್ ಆಗಿ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಈ ಜಿಲ್ಲೆಯಲ್ಲಿ ಬಹಳ ಎಫೆಕ್ಟ್ ಆಗುತ್ತೆ ಅದರಿಂದ. ಸರಿ, ಫಾಲೋ ಅಪ್ ಮಾಡ್ತೀನಿ ಬಿಡಿ. ನೀವು ನೋಡೋಣ, DC ಅವರು ನನ್ಗೆ ರಿಮೈಂಡ್ ಮಾಡಿ. ಈಗ ನಿಮ್ದು ಹಾರ್ಟಿಕಲ್ಚರ್ ಫಾರ್ಮ್ಸ್ ಎಷ್ಟಿದೆ ಅಪ್ಪ ಜಿಲ್ಲೆಯಲ್ಲಿ? 14 ಫಾರ್ಮ್ ಸೇರಿ ಎಷ್ಟು ಎಕರೆ ಇದೆ? 880. ಎಲ್ಲೆಲ್ಲಿದಾವೆ ಉದಾಹರಣೆಗೆ? ಒಂದು ಎಲಿಯೂರು ಆದಿದೆ, ಎಲಿಯೂರು ಅಮ್ಮನಪೇಟೆ ಅಂತ ಶ್ರವಣದಲ್ಲಿ ತಗೊಂಡು ಬರ್ತದೆ ಸರ್. ಅಷ್ಟಿಗೆ ಸಿಟಿ ಒಳಗೆ ಒಂದಿದೆ ಸರ್, ಸಣ್ಣದೊಳಗೆ ಸರ್. ಬೇಲೂರಿನಲ್ಲಿ 2 ಇದೆ ಸರ್, ಒಂದು ಜಿಲ್ಲಾಖಂಡಿ ಮತ್ತೆ ಇನ್ನೊಂದು ಬಂದೇರು ಅಂತ ಹೇಳಿದೆ ಸರ್. ಸತ್ಯಪುರದಲ್ಲಿ ಬಾಗಿ ಹತ್ರ ಒಂದಿದೆ ಸರ್. ಅರ್ಕೋಟದಲ್ಲಿ ಒಟ್ಟು 3 ಇದೆ ಸರ್. ಗುರೂರ್ ಹತ್ರ ಮತ್ತೆ ಜೋರ್ಗಲ್ ಹತ್ರ ಒಂದಿದೆ ಸರ್, ಮತ್ತೆ ವೈಶ್ರೇಣಿ ಹತ್ರ ಗುರೂರು ಅರ್ಕೋಡ್ ಹತ್ರ 3 ಇದೆ ಸರ್. ಬೆಳಗೇಶ್ವರದಲ್ಲಿ 2 ಇದೆ ಸರ್. ಒಂದು ಈ 14ರಲ್ಲಿ ಉಪಯೋಗ ಆಗ್ತಾ ಇರೋದು ಅಥವಾ ಚಟುವಟಿಕೆ ನಡೀತಾ ಇರೋವು ಎಷ್ಟಿದಾವೆ? ಎಲ್ಲ ಫಾರ್ಮ್ ಚಟುವಟಿಕೆ ಇದೆ ಸರ್. ಏನ್ ಚಟುವಟಿಕೆ ಸರ್? ಒಂದು ಅದರಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೀವಿ ಸರ್. ತೆಂಗು, ಅಡಿಕೆ ಮತ್ತೆ ಕಾಡು ಮೆಣಸು ಮತ್ತೆ ಮಾವು, ಸಪೋಟ ಪ್ರೊಡಕ್ಷನ್ ಮಾಡಿ ಸರ್. ಒಂದು ಆಕ್ಟಿವಿಟಿ ಇದೆ ಸರ್. ಎರಡನೇದು ನಮ್ದು ಕ್ರಾಪ್ ಡೆವಲಪ್ ಮಾಡಿದ್ವಿ ಸರ್. ಸಪೋಟ ಮತ್ತೆ ತೆಂಗು, ಮಾವು
ಮಾವು ಅಡಿಕೆ ಕ್ರಾಪ್ಗಳು ರೆಗ್ಯುಲರ್ ಎಸ್ಟಾಬ್ಲಿಷ್ ಇದೆ ಸರ್. ಸೋಮಳ್ಳಿ ಕಾವಲು ಇಲ್ಲಿ ನಮ್ಮ ಹಾಸನ ತಾಲೂಕಲ್ಲಿ ಸೋಮಳ್ಳಿ ಕಾವಲು ಇದೆ ಸರ್. ಸೋಮಳ್ಳಿ ಕಾವಲು ಸುಮಾರು 360 ಒಂದೇ ಇದೆ ಸರ್. ಅದರಲ್ಲಿ ನಮ್ದು ರಿಸರ್ಚ್ ಸ್ಟೇಷನ್ ಅಂತ ಕೊಡ್ತೀವಿ ಸರ್ 50 ಎಕರೆ ಬಾಗಲಕೋಟೆ ಯೂನಿವರ್ಸಿಟಿ ಬಗ್ಗೆ. ಅಲ್ಲಿ ಆಲೂಗಡ್ಡೆ ಸಂಬಂಧಪಟ್ಟ ಚಟುವಟಿಕೆ ಮಾಡಲಿಕ್ಕೆ ಅವೇಟ್ ಮಾಡ್ತೀವಿ ಸರ್. ಮತ್ತೆ ಅದೊಂದು ನಮ್ದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆ ರೀತಿ ಒಂದು ಡೆಮಾನ್ಸ್ಟ್ರೇಷನ್ ಪ್ರೊಪಗೇಷನ್. ಈ ಫಾರ್ಮ್ಗಳಿಗೆ ನೀವು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ? ಸ್ಯಾಲರಿ ಪ್ಲಸ್ ಬೇರೆ ಎಲ್ಲ ಸೇರಿಸಿದ್ರೆ ಸ್ಯಾಲರಿ ಮತ್ತೆ ಬೇರೆ ಎಲ್ಲ ಸೇರಿಸಿ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಲ್ಮೋಸ್ಟ್ ಖುಷಿಯಾಗಿದೆ ಸರ್. $100 ಕೋಟಿ ಖರ್ಚು ಮಾಡ್ತಾ ಇದೆ ಸರ್. 100 ಕೋಟಿ ಒಂದು ಡೆವಲಪ್ಮೆಂಟ್ ಗೆ ಸ್ಯಾಲರಿ ಎಲ್ಲ ಸೇರಿಸಿದ್ರೆ ಸ್ಯಾಲರಿ ಮೇಂಟೆನೆನ್ಸ್ ಎಲ್ಲ ಎಷ್ಟಾಗುತ್ತೆ? ಆಯ್ತು, ಇಲ್ಲಿ ಮಾಡ್ತಾ ಇರೋ ಚಟುವಟಿಕೆಯಿಂದ ನಿಮ್ಗೆ ಆದಾಯ ಎಷ್ಟು? ಒಂದು ವರ್ಷಕ್ಕೆ 1.5 ಕೋಟಿ ಆದಾಯ. 4.25 ಕೋಟಿ ಖರ್ಚು ಮಾಡಿ 1.25 ಕೋಟಿ ಆದಾಯ. ಇದನ್ನ ರೈತರು ಮಾಡಿದ್ರೆ ಏನಾಗ್ಬೇಕು ಅವ್ರ ರೈತರ ಪರಿಸ್ಥಿತಿ? ಅದು ರೆಗ್ಯುಲರ್ ಆಕ್ಟಿವಿಟಿ ಸರ್. ಅವರು ಬೇರೆ ಆಕ್ಟಿವಿಟಿ ಮಾಡ್ತಾರೆ ಅಧಿಕಾರಿಗಳು. ಒಟ್ಟು ನಮ್ದು 880 ಎಕರೆ ಇಟ್ಕೊಂಡು 1.25 ಕೋಟಿ ಆದಾಯ. ಬಹಳ ಮಾದರಿ ಇದೆ ರೀ ಬರೀ ರೈತರಿಗೆ. ಇದೇ ಮಾದರಿಯನ್ನ ರೈತರು ಅನುಸರಣೆ ಮಾಡಿದ್ರೆ ಅವರು ಉದ್ಧಾರ ಆಗ್ತಾರೆ. ಇವರೇ ಅಗ್ರಿಕಲ್ಚರ್ನವರು ಈಗ ನಿಮ್ದು ಮೊನ್ನೆ ಬಿಳಿ ತಲೆ ರೋಗ, ಈಗ ಅದು ಏನ್ ಸ್ಟಾಟಸ್? ಮತ್ತೆ ಮುಂದಿನ ವರ್ಷ ಈ ವರ್ಷನೂ ರಿಪೀಟ್ ಆಗುತ್ತಾ ಅಂತ? ಸರ್ ಬರುವಂತ ಚಾನ್ಸಸ್ ಬಹಳ ಇದೆ ಸರ್. 80% ಚಾನ್ಸಸ್ ಇದೆ ಸಿನ್ಸ್ ಇಟ್ ಸರ್ವೈಸ್ ಇನ್ ಸಾಯಿಲ್ ಅಂಡ್ ಆಲ್ಸೋ ಇಟ್ ಇಸ್ ಹಿಯರ್ ಫಾರ್ ಸರ್. ಮತ್ತೆ ನೆಕ್ಸ್ಟ್ ಇಯರ್ ಜಾಸ್ತಿ ಆದ್ರೆ ಕಷ್ಟ ಅಲ್ವಾ? ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕೀಗ. ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ವಿ ಸರ್. ಸ್ಕ್ರೀನಿಂಗ್ ಮಾಡಿಸಿ ಕರ್ಸಕ್ಕಾಗುತ್ತಾ ಒಂದು ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕಿಗೆ ನಾವು ಪೂರ್ವ ಮುಂಗಾರು ಸಭೆಯನ್ನು ಮಾಡ್ತೀವಿ ಸರ್. ಮಾಡಿ ನಾವು ಮಂಡ್ಯ ಯೂನಿವರ್ಸಿಟಿಯಿಂದ ಕರ್ಸ್ಕೊಂಡಿದ್ವಿ ಸರ್. ಇಂಡಿಯಾ ಅವರು ನಮಗೆ ಸ್ಕ್ರೀನಿಂಗ್ ಮಾಡಿಕೊಡೋಕೆ ಹೋಗಿದ್ದಾರೆ ಸರ್. ನಮ್ಮ ಜಿಲ್ಲೆಯಲ್ಲಿ ಸುಮಾರು 18,000 ಕ್ವಿಂಟಾಲಷ್ಟು ಮೆಕ್ಕೆಜೋಳ ಹೋಗ್ಬೋದು ಸರ್. ಆ ಲೆಕ್ಕದಲ್ಲಿ ಒಂದು 300-350 ಲಾಟ್ ಬರ್ಬೋದು. ಆ 350 ಲಾಟ್ ಅನ್ನು ನಾನು ಲಾಟ್ ವೈಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸರ್. ನಾವು ಡೀಲರ್ಸ್ ಕೂಡ ಸಭೆಯಲ್ಲಿ ಕರೆದಿದ್ವಿ ಸರ್. ಅಂಟಿಲ್ ಅಂಡ್ ಅನ್ಲೆಸ್ ಅಲ್ಲಿಂದ ಸ್ಕ್ರೀನಿಂಗ್ ಆಗಿ ಬರ್ತಾರೆ ನೀವು ಯಾವ್ದಾದ್ರು ವೆರೈಟಿಯನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ತಕ್ಷಣ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕೂಡ ಅದು ಫ್ರೆಶ್ ಇದಕ್ಕೆ ಎಕ್ಸ್ಟರ್ನಲ್ ಎಂಟ್ರಿಗೆ ಆಗುತ್ತೆ ಕಂಟ್ರೋಲ್. ಈಗ ಆಲ್ರೆಡಿ ಸಾಯಿಲ್ ಬೋರ್ನ್ ಇರೋದಕ್ಕೆ ಅದು ಕಂಟ್ರೋಲ್ ವಿಷಯ ಆಗ್ತಿದೆ ಸರ್. ಅದನ್ನ ಈಗ ಕಂಪಲ್ಸರಿ ಮಾಡ್ಬೇಕು ರೈತರಿಗೆ. ನೀವು ಈ ವರ್ಷ ಕಂಪಲ್ಸರಿ ಆಗಿ ನೀವು ಇದು ಅದನ್ನ ಸಪ್ರೆಸೆಂಟ್ ಅನ್ನ ಉಪಯೋಗಿಸ್ಲೇಬೇಕು ಅಂತ ಮ್ಯಾಂಡೇಟರಿ DC ಕಡೆಯಿಂದ ಆರ್ಡರ್ ಮಾಡಿಸಿ ಯಾರ್ಯಾರು ಮೆಕ್ಕೆಜೋಳ ಹಾಕ್ತಾ ಇದೀರಿ ಈ ವರ್ಷ ನೀವೆಲ್ಲರೂ ಕೂಡ ಈ ಔಷಧ ಭೂಮಿಗೋ ಅಥವಾ ಏನಕ್ಕೆ ಹಾಕ್ತಿರೋ ಅಥವಾ ಸೀಡ್ಗೆ ಟ್ರೀಟ್ಮೆಂಟ್ ಮಾಡಿಸ್ತಿರೋ ಗೊತ್ತಿಲ್ಲ ಸರ್. ಅದನ್ನ ನೀವು ಇಲ್ಲ ಅಂದ್ರೆ ಅವ್ರ ಪೇ ಜವಾಬ್ದಾರಿ ನಾಳೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ. ಎಲ್ಲದಕ್ಕೂ ನಾವೇ ಜವಾಬ್ದಾರಿ. ಅದನ್ನ ನೀವು DC ಅವ್ರ ಕಡೆಯಿಂದ ಆದೇಶ ಮಾಡಿಸಿ. ಡಿಪಾರ್ಟ್ಮೆಂಟ್ ಅವರು ಎಲ್ಲೆಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಎಲ್ಲಾ ಕಡೆ ಹೋಗಿ ಡಂಗುರ ಓಡಿಸ್ಬೇಕು. ಈ ವರ್ಷ ನೀವು ಈ ಔಷಧಿ ಹೊಡಿದೆ ಹೋದ್ರೆ ನಿಮ್ ಬೆಳೆ ಬರೋದಿಲ್ಲ ಅಂತಾನೆ ಹೇಳ್ಬೇಕು. ನೀವು ಬರೋದಿಲ್ಲ, ಅಕ್ಕಪಕ್ಕದವರು ಎಲ್ಲ ಹಾಳಾಗಿ ಹೋಗ್ತಾರೆ. ಸರ್ ಒಂದ್ ಸಬ್ಮಿಷನ್ ಸರ್. ಇದು ಏನಾಗ್ತದೆ ಸರ್, ಸೀಡ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಇಟ್ ಮೇ ಬಿ ಟ್ರೀಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಸರ್. ಈ ಸರಿ ನಾವು ಕಂಪಲ್ಸರಿ ಎಲ್ಲಾ ಕಂಪನಿ ಪ್ರೊಡ್ಯೂಸರ್ಸ್ ಗೆ ಕರೆದು ಜಿಲ್ಲಾಧಿಕಾರಿಗಳ ಆಯ್ತು. ಸಾಯಿಲ್ ಡೆಲ್ಟಾ ಅದು ಆಯ್ತು. ಈಗ ಇರೋದು ಹೇಳಿ, ಅದು ಫಾರಿನ್ ಎಂಟ್ರಿಗೆ ಹೇಳ್ತಾ ಇದೀರಿ. ಈಗ ಆಲ್ರೆಡಿ ಇರೋದನ್ನ ಹೇಳಿ. ಇಟ್ ಈಸ್ ಓನ್ಲಿ ಥ್ರೂ ಸ್ಪ್ರೇಯಿಂಗ್ ಆಫ್ ಮೆಟ್ಲಾಕ್ಸಿಲ್ ಅಂಡ್ ಅಜಾಕ್ಸೋಸ್ಪರ್ಮಿಲ್ ವಿ ಕ್ಯಾನ್ ಕಂಟ್ರೋಲ್ ದಿ ಡಿಸೀಸ್ ಅಟ್ ದಿ ಅರ್ಲಿ ಸ್ಟೇಜ್ ಆಫ್ ದಿ ಕ್ರಾಪ್ ಸರ್. ದಟ್ ಇಸ್ ದಿ ಓನ್ಲಿ ಮೆಥಡ್ ಲೆಫ್ಟ್ ಔಟ್ ಸರ್. ಕಂಟ್ರೋಲ್ ಅಲ್ಲಿ ಎಷ್ಟಿದೆ? ಅದೇನ್ Ramesh, Rajesh is asking soil treatment. Even there are 1 year supply of external pesticides. But the soil treatment protocols that needs to be highlighted. How to hear with the procedure protocols follow ಮಾಡಿ ಈ ಸೀಡ್ ಅನ್ನು ಯೂಸ್ ಮಾಡಿ. ಒಂದು ಮಾಗಿ ಉಳುಮೆಯನ್ನ ಮಾಡಿ ಸರಿ ಕಂಪಲ್ಸರಿ ಆಗಿ ಬಿಡಬೇಕು. ಅದನ್ನ ಒಂದು ನಿಮಿಷ
ಮಾರ್ಕೆಟ್ ಅಲ್ಲಿ ಎಷ್ಟು ಔಷಧಿ ಇದೆಯಾ ತಿಳ್ಕೊಂಡಿದ್ದೀರಾ? ಎಷ್ಟು ಎಕರೆ ಬೇಕಾಗಿದೆ, ಎಷ್ಟು ಎಕರೆಗೆ ಎಷ್ಟು ಹಾಕೋಬೇಕು? ಸರ್ ಆಮೇಲೆ ಇದು ಗಲಾಟೆ ಆದಂತೆ ಮಾರ್ಕೆಟ್ ಅಲ್ಲಿ ಮೆಡಿಸಿನ್ ಇಲ್ಲ. ಸರ್ ಮಾರ್ಕೆಟ್ ಅಲ್ಲಿ ಮೆಡಿಸಿನ್ ಇದೆ ಸರ್, ನಮ್ಮಲ್ಲೂ ಕೂಡ ಸೊ ನೀವು ಸಾಯಿಲ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಓನ್ಲಿ ಆಫ್ಟರ್ ಜರ್ಮಿನೇಷನ್ ಮಾತ್ರ ಟ್ರೀಟ್ಮೆಂಟ್ ಅಂತ? ಸಾಯಿಲ್ಗೆ ಡ್ರೆಂಚಿಂಗ್ ಮಾಡೋದು ಬಹಳ ಕಷ್ಟ ಆಗ್ತದೆ ಸರ್. ಇಟ್ಸ್ ಕಾಂಪ್ಲಿಕೇಟೆಡ್ ಆಲ್ಸೋ. ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟೊಂದು ಏರಿಯಾ ನಾವು ಸಾಯಿಲ್ ಡ್ರೆಂಚಿಂಗ್ ಮಾಡೋದು ಬಿಕಾಸ್ ಸಿನ್ಸ್ ಪಾಪ್ಯುಲೇಷನ್ ಇಸ್ ವೆರಿ ಹೈ ಸರ್. ಏನಾದ್ರು ಈ ಪ್ಲಾಂಟೇಶನ್ ಕ್ರಾಪ್ಸ್ ತರ ಒಂದೇ ಕ್ರಾಪ್ ಇದ್ದು ಅಲ್ಲಿ ಸುತ್ತಮುತ್ತ ಡ್ರೆಂಚಿಂಗ್ ಮಾಡೋದು ಈಸಿ ಆಗ್ತದೆ ಸರ್. ಇಟ್ ಇಸ್ ನಾಟ್ ಈಸಿ ಟು ಡ್ರೆಂಚ್ ಇನ್ ದಿ ಎಂಟೈರ್ ಸಾಯಿಲ್ ಸರ್. ಆಕ್ಚುಲಿ ಒಂದೇನಂದ್ರೆ ಮಾಗಿ ಉಳಿಮೆಯನ್ನ ಕಂಪಲ್ಸರಿ ಮಾಡಬೇಕು, ಸ್ವಲ್ಪ ಎಕ್ಸ್ಪೋಸ್ ಆಗ್ಬೇಕು ಅಂತ ಹೇಳಿ ಈ ಸರಿ ನಾವು ಪ್ರಚಾರವನ್ನ ಮಾಡ್ತಾ ಇದ್ವಿ ಸರ್. ಯಾವ್ದನ್ನ? ಮಾಗಿ ಉಳಿಮೆ ಮಾಡಿ ಸ್ವಲ್ಪ ಅದು soil ಎಲ್ಲ ಉಳುಮೆ ಅಗಿ ಉಳುಮೆ ಮಾಡಿ ಸರ್. expose ಮಾಡಿ. expose ಆದ್ರೆ ಸ್ವಲ್ಪ ಕಂಟ್ರೋಲ್ ಆಗೋದು ಅನ್ನೋದು ಒಂದು ಇದೆ ಸರ್. ವಿತಿನ್ 15 ಡೇಸ್ ಮೆಡ್ಲಾಕ್ಸಿಲ್ ಒಂದು ಟ್ರೀಟ್ಮೆಂಟ್ ಮಾಡಿ ಸ್ಪ್ರೇ ಮಾಡಲೇಬೇಕು. ಅದು ಜರ್ಮಿನೇಷನ್ ಆದ್ಮೇಲೆ. ಹೌದು ಸರ್, ಅದೊಂದು ನಾವು ಕಂಪಲ್ಸರಿ ಹೇಳ್ತೀವಿ ಸರ್. ಆಕ್ಚುಲಿ ಯಾಕೆ ಅಂದ್ರೆ ಹರ್ಡಿ ಕ್ರಾಪ್ 5 years ago ಆರ್ಮಿ ಬಾಂಬ್ ಅಂತ ಆರ್ಮಿ ಬಾಂಬ್ ಈಗ ಇದು ಬರ್ತಾ ಇದೆ. ಇದು ಬ್ಯಾಕ್ಟೀರಿಯಾ ಏನಿದು? ಸರ್ ಇಟ್ ಇಸ್ ಫಂಗಲ್ ಡಿಸೀಸ್. ಫಂಗಲ್. ಆರ್ಮಿ ವಾಸ್ ಈಗ ಕಡಿಮೆ ಆಗಿದೆ ಸರ್. ಇಲ್ಲ, zero ಇದೆ. ಸ್ವಲ್ಪ ಇದೆ ಸರ್, ಮೇ ಬಿ 2 or 3%. ಬಟ್ ಈಗ ಅಷ್ಟು ಬರ್ತಾ ಇದೆ ಸರ್. ಈಗ ನೋಡಪ್ಪ, ನೀವು ಸಾಯಿಲ್ ಡ್ರೆಂಚಿಂಗ್ ಕಷ್ಟ ಅಂತ ನೀವೇ ಹೇಳಿದ್ರೆ ನಾಳೆ ಅದರಿಂದ ಆಗೋ ತೊಂದರೆಗೆ ಇಲಾಖೆ ಜವಾಬ್ದಾರಿ ಆಗುತ್ತೆ. ಯು ಆರ್ ವಿಲ್ಲಿಂಗ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ? ಮಾಡಕ್ ಹೇಳ್ರಿ. ಅವ್ರ ಬೆಳೆ ಸಂರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಕ್ರಾಪ್ ಚೇಂಜ್ ಮಾಡಕ್ ಹೇಳಿ. ಹೇಳಿ ಬಾಯಿ ಬಿಟ್ಟು ನಿಮ್ಗೆ ಒಳ್ಳೆ ಕತೆ. ನೀವೇ ಹಿಂಗೆ ಎಲ್ಲ ಬಾಯಿ ಇಟ್ಕೊಂಡು ಹೇಳಿ, ಕೊನೆಗೆ ನಮ್ಮ ಸರ್ಕಾರ ನೋಡಿಯಪ್ಪ. ದಯವಿಟ್ಟು DC ಅವರೇ ಸ್ಪಷ್ಟವಾಗಿ ಪಾಂಪ್ಲೆಟ್ ಮಾಡಿ ಅಡ್ವೊಕೇಸಿ ಮಾಡಿ. ನಂಬರ್ 1 ಕ್ರಾಪ್ ರೊಟೇಷನ್ ರೆಕಮೆಂಡ್ ಮಾಡಿ. ಯಾವ್ದು ಆಲ್ಟರ್ನೇಟ್ ಕ್ರಾಪ್ ಹಾಕ್ಬೇಕು ಅಂತ ಹೇಳಿ ದಯವಿಟ್ಟು. ಎರಡನೇದು ಸಾಯಿಲ್ ಡ್ರೆಂಚಿಂಗ್ ಆಲ್ಸೋ ಮ್ಯಾಂಡೇಟರಿ ಮಾಡಿ. ಮೂರನೇದು ಜರ್ಮಿನೇಷನ್ ಆದ್ಮೇಲೆ ಅವ್ರು ಹೇಳ್ದಂಗೆ ಇದು ಫಂಜಿಸೈಡ್ ಅನ್ನ ಯೂಸ್ ಮಾಡ್ಬೇಕು ಅಂತ ರೆಕಮೆಂಡ್ ಮಾಡಿ. ಈ ತರ ಇದು ಇವ್ರು ಏನ್ ಪಾಂಪ್ಲೆಟ್ ಮಾಡಿ ಅಂದ್ರೆ ಒಳ್ಳೆ PhD ಥೀಸಿಸ್ ಬರ್ದಂಗ್ ಬರೀತಾರ. ಅದನ್ನ ಯಾರು ಓದಕ್ಕಾಗೋದಿಲ್ಲ. ಸಿಂಪಲ್ ಆಗಿ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಸಿಂಪಲ್ ಆಗಿ ಜನಕ್ಕೆ ಮಾಡೋ ತರ ಮಾಡಿ ಅಡ್ವೊಕೇಸಿ ಮಾಡ್ಬೇಕು. ಇಷ್ಟು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ದು ಬೆಳೆ ಹಾನಿ ಆಗುತ್ತೆ ಅಂತಾನೆ ಬರಿಬೇಕು. ಮೆಕ್ಕೆಜೋಳ ಏನು ಕಂಡಿದೆ ಸರ್, ಹೈನುಗಾರಿಕೆಗೆ ಈ ಜನ ಎಲ್ಲ ಹೈನುಗಾರಿಕೆ ತಿರುಗಿಬಿಟ್ಟಿದ್ದಾರೆ. ಕೇವಲ 70% ಹೋಗ್ಬಿಟ್ಟಿದ್ದಾರೆ. ಈಗ ಇದು ಮೆಕ್ಕೆಜೋಳ ಅವರ ಹಾಲು ಉತ್ಪಾದಕರಿಗೆ ಬಹಳ ಕಡಿಮೆ ದರ್ಜೆಯಲ್ಲಿ ಒಪ್ಪಿಕೊಟ್ಟಾಗ್ತಾ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರೆ ಎಲ್ಲ ಮೆಕ್ಕೆಜೋಳನ ಬಿಟ್ಕೊಳ್ಳೋದು, ಹಾಲು ಕರ್ನಾಟಕದ ಇಷ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ರೈತರು. ಈಗ ಇವ್ರು ಈ ಮೆಕ್ಕೆಜೋಳ ಬೆಳೀತಕ್ಕಂತ ಸಂದರ್ಭದಲ್ಲಿ ಬರೋ ರೋಗಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಈ ಏನ್ ನಾವು ಬಹಳ ಸಾರಿ ಹೇಳಿದ್ವಿ ಸರ್, ಬಹಳ ಸಾರಿ ಇದ್ ಮಾಡ್ಕೊಂಡಿದೀವಿ. ಏನಾದ್ರು ಮಾಡಿ ಅದೊಂದಕ್ಕೆ ಸೊಲ್ಯೂಷನ್ ಕಂಡಿದೀವಿ. ಇಲ್ಲ ಫ್ಲಾಟ್ ಈ ಫ್ಲಾಟ್ ಅಲ್ಲಿ ಹಾಕ್ತಾರೆ, ಈ ಸಾರಿ ಇಲ್ಲೇ ಹಾಕ್ಬೇಡಿ, ಒಂದು ಸರಿ ಅಲ್ಲೇ ಹಾಕಿ. ಏನಾರು ಒಂದ್ ನೀವು ರೈತರನ್ನ ಎಚ್ಚರಿಸ್ತಾ ಹೋದ್ರೆ ಅದು ಹಾಕ್ತಾರೆ. ಅದು ಇನ್ನು ಹುಟ್ಟುತ್ತಂಗೆನೆ ಹೆಂಗ್ ಇದಾಗುತ್ತೆ ಗೊತ್ತಾ ಸರ್, ಹುಟ್ಟಂದ್ರೆ ಇದಾಗಿ ಒಣಗಿ ಹೋಗ್ಬಿಡುತ್ತೆ, ಅದೇನೆ ಸುಳಿನೇ ಬಿದ್ದೋಗ್ಬಿಡುತ್ತೆ. ಆದ್ರಿಂದ ಇದು ನೀವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಒಂದು ರೈತ ಹೆಂಗ 2 ತರದಲ್ಲಿ ಇಕ್ಕಟ್ಟಿಸ್ಕಾಗುತ್ತೆ. ಇದಕ್ಕೆ ಏನಾದ್ರು ಒಂದು ಮಾರ್ಗೋಪಾಯ ಸರ್. ಇವತ್ತು ಎಂಟೈಡ್ ಕರ್ನಾಟಕದಲ್ಲೇ ಇದೆ. ಇದು ನಮ್ಮ ಹಾಸನ ಜಿಲ್ಲೆ ಒಂದಲ್ಲ, ಎಲ್ಲಾ ತರನು ಇದು ಕಂಪ್ಲೇಂಟ್ಸ್ ಇದೆ. ಇದಕ್ಕೊಂದು ಮರ್ಯಾದೆ ಕಂಡಿಟ್ಕೊಂಡ್ರೆ ಹೈನುಗಾರಿಕೆಯಲ್ಲಿ ಸುಖ ಜೀವನ ಮಾಡ್ತಾ ಇದಾರೆ. ಇಂಟರ್ ಕ್ರಾಪಿಂಗ್ ಇವತ್ತು ಮಾಡೋದಿಲ್ಲಪ್ಪ, ಅದು ಹೋಗ್ಬಿಟ್ಟಿದೆ ಪ್ರಾಕ್ಟೀಸ್. ಕ್ರಾಪ್ ರೊಟೇಷನ್ ಅದು ಮೆಷಿನರಿ ಯೂಸ್ ಮಾಡಕ್ ಆಗಲ್ಲ. ಇಂಟರ್ ಕ್ರಾಪಿಂಗ್ ಮಾಡಿದ್ರೆ ಎಲ್ಲ ಮಾಡ್ಬೇಕು. ರೈತರಿಗೆ ಎಜುಕೇಟ್ ಮಾಡ್ಬೇಕು, ರೈತರಿಗೆ ಎಜುಕೇಟ್ ಮಾಡ್ಬೇಕು. ನೀವು ಆ ಡಿಸೀಸ್ ತೆಗೆಯೋದಕ್ಕೆ ಹೆಂಗೆ ಅಂತ ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಹುಡುಕ್ಬೇಕು. ಸಿಇಒ ಅವರು ಇದನ್ನ ಸ್ವಲ್ಪ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ಇನ್ಕಾರ್ಪೊರೇಟ್ ಮಾಡಿ ಸ್ವಲ್ಪ ಅಡ್ವೊಕೇಸಿ ಮಾಡಿಸಬೇಕು.
ನಿಮ್ಮ ಪ್ಲಸ್ ಈಗ ಅದೇನೋ ಕೃಷಿ ಸಖಿ ಅವರು ಅವ್ರನ್ನ ಇಲ್ಲ ಅಂದ್ರೆ ಅಡ್ವೊಕೇಸಿ ಪ್ರಚಾರ ಆಗಲ್ಲ. ಇವ್ರು ಮಾಡ್ಬೋದು, ಬಟ್ ಎನಿವೆ ಅವರು ಮಾಡಿ ಇದನ್ನ ಸ್ಪ್ರೆಡ್ ಮಾಡಿದ್ರು, ಇನ್ಫಾರ್ಮೇಶನ್ ಡಿಸೆಮಿನೇಷನ್ ಆಗ್ಬೇಕು. ಸರ್ ರೆಕಮೆಂಡೇಶನ್ ಮಾಡುವಾಗ ಸರ್ ಒಂದು ಈ ಸ್ಯಾಪ್ ಮಾಡ್ತಾ ಇದ್ದೀವಿ ಸರ್, ಎಲೆಕ್ಟ್ರಾನಿಕ್ ಸರ್ವೆ ಆಫ್ ಕೋಆರ್ಡಿನೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಸರ್, ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಮೆಸೇಜ್ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಸರ್. ಈ ಸರಿನೇ 48,700 ಸ್ಪ್ರೆಡ್ ಮಾಡಿದ್ವಿ ಸರ್, ಬಟ್ ಈ ಸರಿ ಮುಖಾಂತರ 1,00,000 ಅದು ನಾವು ಆ ರೀತಿ ಮೆಸೇಜ್ ಅನ್ನ ಹಾಕ್ಬೇಕು ಅಂತ ಹೇಳಿ ಓನ್ಲಿ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ವಾಟ್ ಆರ್ ದಿ ಕಂಟ್ರೋಲ್ ಮೆಜರ್ಸ್ ದಟ್ ಫಾರ್ಮರ್ಸ್ ಕ್ಯಾನ್ ಟೇಕ್ ಟು ಪ್ರಿವೆಂಟ್ ದಟ್ ಡಿಸೀಸ್ ಅನ್ನೋದನ್ನ ಹೇಳಿದ್ರು ಕಂಟ್ರೋಲ್ ಮಾಡೋದನ್ನು ಸ್ವಲ್ಪ ಸ್ಪ್ರೆಡ್ ಮಾಡೋ ಕೆಲಸ ಮಾಡಿ ಸೀರಿಯಸ್ ಆಗಿ ಮಾಡಿ ಇದು ರೈಟ್. ಅನಿಮಲ್ ಹಸ್ಬೆಂಡ್ರಿ ಯಾರು ಡಿಟಿ ಅವರು? ಅಲ್ಲ ನೋಡಿದ್ರ ಮೊನ್ನೆ ನಾನು ಹೋಗಿದ್ದು ವೆಟರ್ನರಿ ಸೆಂಟರ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಅಲ್ಲ ನಿಮ್ ಇಲಾಖೆಯಲ್ಲಿ ಒಂದು ಗೇಟ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ವಾ? ಗೇಟ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಹೊಸದಾಗಿ ಕಟ್ಟಿರೋದು, ಇನ್ನ ಕಟ್ಟಿ 6 ತಿಂಗಳಾಗಿಲ್ಲ. ಈ ಹೊಸ ಬಿಲ್ಡಿಂಗ್ ಗೆ ಗೇಟ್ ಗೆ ಯೋಗ್ಯತೆ ಇಲ್ವಾ? ಟೆಂಡರ್ ಅಲ್ಲಿ ಗೇಟ್ ಇರೋದಿಲ್ವಾ? ಯಾರ್ ಬೇಕೋ ಹೋಗ್ಬೋದು, ಅಲ್ಲಿ ಏನ್ ಬೇಕೋ. ದನಗಳ ಆಸ್ಪತ್ರೆ ಅಂದ್ರೆ ದನ ಕಾಯೋ ಜಾಗನ. ಅಲ್ಲ ರೀ, ಕಾಂಟ್ರಾಕ್ಟ್ ಮಾಡ್ದವನ್ ಒಳಗಡೆ ಮಣ್ಣುಡ್ಡೆಗಳು ಹಂಗೆ ಬಿಟ್ಟವನಲ್ಲ. ಒಂದು ಅಪ್ರೋಚೇ ಇಲ್ವಲ್ರಿ. ನಿಮ್ಗೇನ್ ಅನ್ಸೋದಿಲ್ವಾ? ಹಿಂಗೆ ನೀವು ಇವಾಗ ಅವನ್ಗೆ ಬಿಲ್ ಮಾಡ್ಕೊಟ್ಟಿದ್ದೀರಿ, ಇನ್ನ ಎಷ್ಟ್ ದಿನ ಆಯ್ತು ಅವನ್ಗೆ ಪೇಮೆಂಟ್ ಆಗಿ ಕಾಂಟ್ರಾಕ್ಟರ್ಗೆ? 2 ತಿಂಗಳು. ಬಿಲ್ ಮಾಡ್ಕೊಡುವಾಗ ಅಟ್ಲೀಸ್ಟ್ ನಮ್ ಜಾಗ, ನಮ್ ಕಚೇರಿ ಒಂದು ಹಸನ್ ಮಾಡಿ ಕೊಡಪ್ಪ. ನೀವು ಕೆಲಸ ಮಾಡೋ ಜಾಗ ಯೋಗ್ಯವಾಗಿರ್ಬೇಕು ಅನ್ನೋ ಅಷ್ಟು ನಿಮ್ಗೆ ಕೆಲಸ ಮಾಡೋ ಜಾಗ ಚೆನ್ನಾಗಿರ್ಬೇಕು ಅನ್ನೋ ಸ್ವಾಭಿಮಾನನೂ ಇಲ್ವಾ ನಿಮ್ಗೆ? ಕಟ್ಟಕ್ ಮಾತ್ರ ಆಸಕ್ತಿ, ಬಿಲ್ ಮಾಡಕ್ ಆಸಕ್ತಿ. ಒಂದು ಜಾಗವನ್ನ, ನಾನ್ ಕೆಲಸ ಮಾಡೋ ಜಾಗ ನನ್ ಮೇಲೆ ಅದು ಕಾಣುತ್ತೆ. ಯಾಕೆ ಕಟ್ತೀರಿ ಹಂಗಾದ್ರೆ? ದನ ದೊಡ್ಡಿಯಲ್ಲೇ ಕೆಲಸ ಮಾಡೋಣ ಬಿಡಿ, ಅದಕ್ಕೂ ನಾನು ತಯಾರು. ಗಾಂಧೀಜಿ ವಾದನ ಫಾಲೋ ಮಾಡೋಣ. ಇವೆಲ್ಲ ಯಾಕೆ ಕಟ್ತೀರಿ ಮತ್ತೆ? ಕಾಂಪೌಂಡ್ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಕಾಂಪೌಂಡ್ ಒಂದು ಗೇಟ್ ಇಡ್ಬೇಕು ಅಂತ ಅವ್ನಿಗೆ ಬಿಲ್ ಮಾಡ್ಕೊಡೋವಾಗ ಹೆಂಗ್ ಮಾಡ್ಕೊಟ್ರಿ? ಬಿಲ್ ಮಾಡೋವಾಗ ಯಾಕ್ರಿ ಮಾಡ್ಕೊಟ್ರಿ ಅವ್ರಿಗೆ? ಎಸ್ಟಿಮೇಟ್ ಅಲ್ಲಿ ಇಲ್ವಾ ಗೇಟು? ಆ ಮಣ್ಣುಡ್ಡೆಗಳು ಹಂಗೆ ಅವಲ್ಲ, ಒಳಕ್ಕೆ ಹೆಜ್ಜೆ ಇಡ್ಬೇಕಾದ್ರೆ ಸುತ್ತ ಹಳ್ಳಗಳು ಹಂಗೆ ಇದಾವಲ್ಲ. ಹಸನ್ ಮಾಡ್ಬೇಕು, ಒಂದು ಲೆವೆಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಅದು ಎಸ್ಟಿಮೇಟ್ ಅಲ್ಲಿ ಸೇರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ಲ ನಮ್ಗೆ. ಅದೇ ಹೇಳೋದು, ಸರ್ಕಾರಕ್ಕೆ ವರ್ಕ್ಸ್ ಕಾಂಟ್ರಾಕ್ಟ್ ಆಗ್ಬೇಕಷ್ಟೇ, ಮೇಲಿಂದ ಕೆಳಗೆ ಎಲ್ಲರಿಗೂ ಯೋಗ್ಯವಾಗಿ ಕೆಲಸ. ಅದರ ಪ್ರಯೋಜನ ಏನು? ಏನೂ ಇಲ್ಲ. ಅಲ್ಲಿ ಯಾರು ಇರ್ತಾರೆ ಅಂತಾನು ಕೂಡ ಬೋರ್ಡ್ ಇಲ್ಲ. ಆ ಕ್ಲಿನಿಕ್ ಅಲ್ಲಿ ಯಾರು ಇರ್ಬೇಕು ಅನ್ನೋದು ಬೋರ್ಡ್ ಇಲ್ಲ. ಅದ್ ಯಾವ್ದೋ ಟೈಮಿಂಗ್ ಹಾಕಿದಿರಿ, ಅದ್ ಏನ್ ಟೈಮಿಂಗ್ ಅಂತಾನು ಇಲ್ಲ. ಒಂದ್ ಟೈಮಿಂಗ್ ಹಾಕಿದಿರಿ, ಆ ಟೈಮ್ಗೆ ನಾನು ಹೋಗಿದ್ದೆ. ಬಾಗಿಲು ಬೀಗ ಹಾಕೊಂಡು ಯಾರು ಇಲ್ಲ. ನಾನು ಹೋದಾಗ ನಿಮ್ ಟೈಮಿಂಗ್ ಪ್ರಕಾರನೇ ಹೋಗಿದ್ದೀನಿ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಲ್ಲಿ ಅಷ್ಟೇ ಡೈರೆಕ್ಟ್ ಕರೀರಿ ಬಂದಿದ್ದಾರ? ಇಲ್ಲ, ಯಾರು ಕಾಂಟ್ರಾಕ್ಟ್ ಏಜೆನ್ಸಿ ಆಗಲಿ ಮಾತಾಡಿ ಅವ್ರಿಗೆ ಎಂತ ಹೇಳ್ಕೊಟ್ಟವ ಕೊಟ್ರು ಅಂತ ಹೇಳ್ತಾವ್ರಲ್ಲ ಇವರು. 2 ತಿಂಗಳು ಆಗಿದೆ. ನಿಮ್ಮವ್ರು NOC ಕೊಟ್ಟವ್ರಲ್ಲ, ಇವ್ರು ಕೊಡ್ತಾರಲ್ಲ. ಕಸ್ಟಮರ್ ಇವರೇ ತಾನೇ. ಕಸ್ಟಮರ್ ಒಪ್ಪಿಗೆ ಇಲ್ಲದೆ ಬಿಲ್ ಪೇಮೆಂಟ್ ಹೆಂಗಾಗುತ್ತೆ? ಅಲ್ಲ ಸಾರಿ, ಪೇಯಿಂಗ್ ಇವರೇ. ಈಗ ಅವರೇ ಹೇಳ್ತಾವ್ರು, ಅಟ್ಲೀಸ್ಟ್ ಸತ್ಯ ಹೇಳ್ತಾವ್ರು 2 ತಿಂಗಳ ಹಿಂದೆ ಆಗಿದೆ ಅಂತ. ಅದಕ್ಕನ ಮೆಚ್ಚಬೇಕು. ಈಗ ಪೇಮೆಂಟ್ ಆಗಿದೆ.
ಒಳ್ಳೆ ಅದು ದನಗಳ ಆಸ್ಪತ್ರೆ ಅಂದ್ರೆ ದನದ ದೊಡ್ಡಿ ಇದ್ದಂಗಿದೆ, ಹೊಸ ಬಿಲ್ಡಿಂಗ್. ದನದ ದೊಡ್ಡಿಯಲ್ಲೇ ಕೆಲಸ ಮಾಡೋಣ, ಅದೇನು ಅದಕ್ಕೆ ಒಪ್ಕೊಳ್ತೀನಿ ನಾನು, ಅದಕ್ಕೂ ಒಪ್ಕೊಳ್ತೇನೆ, ಖುಷಿಯಾಗಿ ಕೆಲಸ ಮಾಡೋಣ. ಆದ್ರೆ ಬಿಲ್ಡಿಂಗ್ ಕಟ್ಬೇಕು, ಯಾಕೆ ಖರ್ಚಾಗಬೇಕಲ್ಲ. ರೀ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಅದು ಕತೆ ಹೇಳ್ಬೇಡ್ರಿ. ಇನ್ ಎಲ್ಲೆಲ್ಲಿ ಹೋದ್ರೆ ಇನ್ನೇನೇನ್ ಕಾಣಿಸುತ್ತ ಪರಿಸ್ಥಿತಿ. ಯಾರು ಅಲ್ಲಿ ವಿಸಿಟಿಂಗ್ ಅವರು ಅಲ್ಲಿ ಯಾರ್ಯಾರು ವಿಸಿಟ್ ಮಾಡ್ಬೇಕು ಆ ಕ್ಲಿನಿಕ್ಗೆ? ಅಲ್ಲ, ಇದ್ರದ್ದು ಕೆಲ್ಸದ ಕೇಳ್ತಾ ಇಲ್ಲ, ಡೇ ಟು ಡೇ ಡ್ಯೂಟಿ ಕೇಳ್ತಾ ಇದ್ದೀನಿ. ಅದು ಏನಾದ್ರೂ ನೀವು ಹಾಕೋ ಟೈಮಿಂಗು ಸ್ಪಷ್ಟ ಇರ್ಬೇಕಲ್ವಾ? ಎಲ್ಲಿತ್ತ ಅಲ್ಲಿ ಏನಾದ್ರೂ ಇತ್ತ? ಅಲ್ಲಿ ಯಾರು ಉಪಸ್ಥಿತಿ ಇರ್ಬೇಕು ಅಂತಾನೂ ಇಲ್ಲ. ಟೈಮಿಂಗ್ ಮಾತ್ರ ಒಂದ್ ಬೋರ್ಡ್ ಇದೆ. ಯಾರಿಗೆ ಅನ್ವಯ ಆಗುತ್ತೆ ಟೈಮಿಂಗು? ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಗೆ ಅನ್ವಯ ಆಗುತ್ತಾ, ವೆಟರ್ನರಿ ಡಾಕ್ಟರ್ಗೆ ಅನ್ವಯ ಆಗುತ್ತಾ, ಅಥವಾ ಕಾಂಪೌಂಡರ್ಗೆ ಅನ್ವಯ ಆಗುತ್ತಾ, ಪಬ್ಲಿಕ್ಗೆ ಅನ್ವಯ ಆಗುತ್ತೆ? ಯಾರಿಗ ಅನ್ವಯ ಆಗುತ್ತೆ? ಒಂದ್ ಟೈಮಿಂಗ್ ಹಾಕಿದಿರಿ, ಗಂಟೆ ಇಷ್ಟು ಅಂತ. ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದೆ, ಏನ್ ಬೋರ್ಡ್ ಇದು ಅಂತ. ನನ್ಗಂತೂ ಅರ್ಥ ಆಗ್ಲಿಲ್ಲ, ನಿಮಗ್ ಕೇಳ್ತಾ ಇದ್ದೀನಿ. ಅಲ್ಲಿ ಎದುರುಗಡೆ ಹಳೆ ಬಿಲ್ಡಿಂಗ್ ಇದೆ, ಇಲ್ಲಿ ಹಿಂಗೆ ಮೇಂಟೈನ್ ಮಾಡಂಗಿದ್ರೆ ಅಲ್ಲೇ ಕೆಲಸ ಮಾಡ್ಬೋದಾಗಿತ್ತಲ್ಲ. ಇದಕ್ಕಿಂತ ದೊಡ್ಡದಾಗಿದೆ ಆ ಬಿಲ್ಡಿಂಗು. ರೀ ಕಾಂಟ್ರಾಕ್ಟರ್ ಮಾಡೋದಕ್ಕೂ ನಿಮ್ ಸ್ಟಾಫ್ಗೂ ಗೇಟ್ ಇಡೋದು ನೀವು ಮಾಡ್ಬೇಕು, ನಿಮ್ ಸ್ಟಾಫ್ ಮಾಡ್ಬೇಕೇನ್ರಿ? ಬೋರ್ಡು ನಿಮ್ಮತ್ತವ್ರು ಹೇಳ್ಬೇಕು, ಬೋರ್ಡ್ ಹಿಂಗ್ ಹಾಕಪ್ಪ ಅಂತ. ಹಾಕೋದು ಅವ್ನ್ ಕಾಂಟ್ರಾಕ್ಟರ್ ಹಾಕ್ತಾನೆ, ನೀವ್ ಹಾಕ್ತೀರಾ? ನಿಮ್ ಸ್ಟಾಫ್ ಹಾಕ್ತಾರಾ? ಸಾಹೇಬ್ ಹೋಗಿದ್ದಾರೆ ಅಂತ ಹೇಳಿದ್ಮೇಲೆ ಪ್ರಿಪೇರ್ ಆಗಿ ಬರ್ಬೇಕಲ್ವ ನೀವು? ಅವ್ರಿಗೆ ಎಲ್ಲಿ ಗೊತ್ತಿರ್ಲಿಲ್ಲ, ಹೇಳ್ಬಿಟ್ಟು ಹೋದ್ರೆ ಅದೇ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಅಲ್ಲ, ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟರು RDPR ಇಂಜಿನಿಯರ್ ಗೇಟ್ ಎಲ್ಲ ಫಿಕ್ಸಿಯೇಷನ್ ಮಾಡಿದ್ರೆ ಬಿಲ್ಲಿಂಗ್ ಬರ್ಕೊಟ್ರು. ಅದ್ಯಾರು ಅವರು ಅವ್ನು ಕೇಳಿ ಸರ್, PRED ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಹೇಳ್ರಿ ಸರ್? ನಮ್ದು ವೆಟರ್ನರಿ ಯಾವ್ದು ಇಲ್ಲ ಸರ್, ಬಿಲ್ಡಿಂಗ್ ಯಾವ್ದು ಇಲ್ಲ. ನೀವೇ ಮಾಡ್ತೀರಲ್ರಿ? 50 ಲಕ್ಷ ರೂಪಾಯಿ ಕೆಲಸ ಇನ್ಯಾರು ಮಾಡ್ತಾರ? ಇಲ್ಲ ಸರ್, ನಮ್ದಿಲ್ಲ ಸರ್. KRID ಮಾಡಿದ್ದು, ನಮ್ದಿಲ್ಲ. ಯಾರು ಮಾಡಿದಾರೆ ಕೆಲ್ಸಕ್ಕೆ ತಾನೆ ಅವ್ರು ನಮ್ದು ವೆಟರ್ನರಿ ಇದು ಯಾವ್ದು ಇಲ್ಲ, 50 ಲಕ್ಷದ ಯಾವ್ದು ಇಲ್ಲ. ಅಲ್ಲ, ಏಜೆನ್ಸಿನೂ ತಿಳ್ಕೊಂಡಿಲ್ವೇನ್ರಿ ನೀವು? ನಮ್ದು ಯಾವ್ದು ಇಲ್ಲ ಸರ್, ವೆಟರ್ನರಿ ಯಾವ್ದು ಇಲ್ಲ. 50 ಲಕ್ಷ ಹೊಸ ಬಿಲ್ಡಿಂಗ್ ಯಾವ್ದು ಮಾಡಿಲ್ಲ ಸರ್. ಐ ಆಮ್ ಶೂರ್ ಸರ್, ನಾವು ಮಾಡಿಲ್ಲ. ನೀವು KRID ಅಲ್ಲಿ KRID ಅಲ್ಲಿ ಯಾರಿದ್ದಾರೆ? ಏನ್ರಿ ನೀವು ಮಾಡಿದ್ದ? ಅದೇ ಅಷ್ಟೇ ಆಗೋದು. ಇಲ್ಲ, ನಾವು ಕರೆಕ್ಟ್ ಮಾಡಿದಿರಿ ಸರ್, ಕರೆಕ್ಟ್ ಮಾಡಿದಿರಿ. ನೋಡಿ, ಇವು ಅಟ್ಲೀಸ್ಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಇವ್ರು ಇಶ್ಯೂ ಮಾಡ್ಬೇಕಾದ್ರೆ ನೀವು ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಮಾಡ್ಕೊಡೋದು. ನೀವೇನ್ರಿ ಕೆಲಸ ಮಾಡಿದ್ದು? ಗೊತ್ತಿಲ್ಲ ಅವ್ರಿಗೆ? ಬಡೂಲಿಪೆ ಅಲ್ಲಪ್ಪ, 3 ರೂಪಾಯಿ. ಮತ್ತೆ DD ಅವರು ನೋಡಿ, ಅಲ್ಲ ಅವರು MP ಅವರು ಹೇಳ್ದಂಗೆ ಮೀಟಿಂಗ್ ಅಲ್ಲಿ ಏನಾನ ಕೇಳಬಹುದೇನೋ ಅಂತ ತಯಾರಾಗಿ ವಿಸಿಟ್ ಮಾಡಿದ್ದಾರೆ. ಆವತ್ತು ನಿಮ್ಗೂ ಹೇಳಿದೀನಿ ಏನ್ರಿ ಇದು ಅವ್ಯವಸ್ಥೆ ಅಂತ. ಹೇಳಿದ್ಮೇಲೂ ಕೂಡ ನೀವು ಅದನ್ನ ಮಾಹಿತಿ ಇಲ್ಲದೆ ಬಂದಿದ್ದೀರಾ. ಕೇಳ್ತಾ ಇದಿರಲ್ವಾ ನೀವು? ಇವ್ರೆ DD ಅವರೇ, ಇದಕ್ಕೆ
ಆಡಳಿತ ವ್ಯವಸ್ಥೆ ಜಡತ್ವ ಅನ್ಬೇಕಾ ಅಥವಾ ಬಹಳ ಸಕ್ರಿಯ ಆಡಳಿತ ವ್ಯವಸ್ಥೆ ಅಂತ ಹೇಳ್ಬೇಕಾ? ನೀವೇ ಹೇಳಿ. ಜಡತ್ವ ಅಂದ್ರೆ ನಿಮ್ಗಳಿಗೆಲ್ಲ ಸಿಟ್ಟು ಬರ್ತದೆ, ಏನ್ ಹಿಂಗ್ ಅನ್ಬಿಟ್ರು ಅಂತ. ಇದನ್ನ ಸಕ್ರಿಯ ಆಡಳಿತ ವ್ಯವಸ್ಥೆ ಅಂತ ಹೇಳ್ಬೇಕಾ ನಾನು? ಹೇಳಿ, ತಾವೇ ಹೇಳಿ ಸರ್. ಹೋಗ್ಲದ್ ಯಾರು ಕಟ್ತಿರೋ ಅಂತ ಐಡೆಂಟಿಫೈ ಮಾಡ್ಬೇಕು ಓಲಿ. ಯಾರು ಕಟ್ತಾರೆ ಬಿಲ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಹೆಂಗ್ರಿ ಕಟ್ಟು ಯಾರು ಕಟ್ತಾರೆ? ಯಾವ ಏಜೆನ್ಸಿ ಕಟ್ಟಿದೆ ಏಜೆನ್ಸಿ ಹೇಳಿ ಓಲಿ. ಹಂಗೆ ಬಿಲ್ಡಿಂಗ್ ರೆಡಿ ಆಗುತ್ತೆ ಏನ್ ಮಾಡ್ತಾರೆ ಅಲ್ಲಿ ಸೆಕ್ಷನ್ ಆಫೀಸರ್ ಅಂತ ಕೇಳ್ರಿ. ಅಲ್ಲ ರೀ ಡಿಡಿಯವರೇ, ಇವತ್ತು ನೀವು ಅವತ್ತು ಬಂದ್ರಿ ಸ್ಪಾಟ್ಗೆ ತಡವಾಗಿ, ಅಂದ್ರೆ ಆಮೇಲೆ ಬಂದ್ ಭೇಟಿ ಮಾಡಿದ್ರಲ್ಲ ಅವತ್ತು ನನ್ಗೆ. ಆಯ್ತು, ಅಲ್ಲಿ ವಿಸಿಟ್ ಮಾಡಿ ಇದು ಏನು ಟೈಮಿಂಗು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಟೈಮಿಂಗ್ ಒಳಗೆ ಬಂದ್ರು ಯಾರು ಇಲ್ಲ, ಬಾಗ್ಲಾಕಿದೆ ಅಂತೆಲ್ಲ ಹೇಳಿದೀನಿ. ಏನನ್ನ ಅಕಸ್ಮಾತ್ ಕೇಳ್ಬೋದು, ಇವ್ರು ವಿಸಿಟ್ ಮಾಡಿರೋದ್ರಿಂದ ಕೇಳ್ಬೋದು ಅಂತಾನು ನಿಮ್ಗೆ ನಿರೀಕ್ಷೆ ಇಲ್ವಾ? ನಿಮ್ಗೆ ಜವಾಬ್ದಾರಿ ಇದೆ ಅಂತ ಹೇಳ್ಬೇಕಾಯ್ತು, ನೀವೇ ಹೇಳಿ. ಬಹಳ ಸೌಮ್ಯ ಕೇಳ್ತಾ ಇದಾರೆ. ಅಲ್ಲ, ನಾವ್ ಜಾಸ್ತಿ ಇದ್ದಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ ಇವ್ರಿಗೆಲ್ಲ. ಸರ್ಕಾರಿ ನೌಕರನ ಹಂಗಂದ್ರು ಹಿಂಗಂದ್ರು ಅಂತ. ಈಗ ಇದಕ್ಕೆ ಏನ್ ಹೇಳ್ಬೇಕು ಅಂತ ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ. ಈಗ ಇದು ಜವಾಬ್ದಾರಿ ನಡವಳಿಕೆನಾ? ಎಷ್ಟರಲ್ಲಿ? 19ರಲ್ಲಿ. ಮತ್ತೆ 19ರಿಂದ ಗೇಟ್ ಇಲ್ಲದೆ ಬಿಲ್ಡಿಂಗ್ ವ್ಯವಸ್ಥೆ ಇದೆಯಾ? ಕೊಟ್ಟಿರೋದು 19. ಅವರು KRIDL ನವ್ರು ಒಂದ್ ಬಾಳಲ್ವಲ್ಲ, ಅವರು ಮುಗಿಸಕ್ಕೆ ಈ ಕಾಲಕ್ಕೆ ಮುಗಿಸೋರಲ್ಲ. ಇತ್ತೀಚೆಗೆ ಅವರು KRIDL ಅಂದ್ರೆ ಕರೀರಿ, ಅವರೇ ಪಕ್ಕದಲ್ಲಿ ನಿಂತವ್ರಲ್ಲ, ಹೇಳ್ರಿ. ಅವ್ರಿಗೆ ಬಿಲ್ ಮಾಡೋದ್ ಮಾತ್ರ ಗೊತ್ತು ಅವ್ರಿಗೆ. ಸರ್ KRIDL. ಓ, ನೀವು ಯಾವ್ದೋ ಪ್ರೈವೇಟ್ ಏಜೆನ್ಸಿ? KRIDL ಅಂದ್ರೆ ಪ್ರೈವೇಟ್ ಏಜೆನ್ಸಿ ಅಲ್ವಾ? ಸರ್ಕಾರದಲ್ಲಿ ಈ ಸಂಸ್ಥೆ ಪರವಾಗಿ ನೀವು ಬಂದಿಲ್ಲ, ನೀವು ಅಲ್ಲಿ ಒಂಥರ ಗುತ್ತಿಗೆದಾರರು ಅಲ್ವಾ? ನೀವು ಗುತ್ತಿಗೆದಾರರು ಅಲ್ವೇನ್ರಿ? ನೀವು KRIDL ನ ಎಂಪ್ಲಾಯಿ ಅಲ್ಲ, KRIDL ಸರ್ಕಾರಿ ಸಂಸ್ಥೆ ಅಲ್ಲ. KRIDL ಮಾಡಿದ್ದಕ್ಕೆ ನೀವು ಜವಾಬ್ದಾರ ಅಲ್ವಾ? ಅಲ್ವೇನ್ರಿ? ಹೌದು ಅಂತ ಹೇಳಿ. ನನ್ಗೇನ್ ಗೊತ್ತು, ನಾನು KRIDL ನವ್ರು ಏನ್ ಮಾಡಿದ್ರು ನನ್ಗೇನ್ ಗೊತ್ತು ಅಂತ ಹೇಳಿ. ನೀವು KRIDL ಪರವಾಗಿ ಬಂದಿಲ್ಲ, ನೀವು KRIDL ಕಾಂಟ್ರಾಕ್ಟ್ರು. ನಿಮ್ಗೆ ಕಾಂಟ್ರಾಕ್ಟ್ ಪೀರಿಯಡ್ ಮಾತ್ರ ನಿಮ್ಗೆ ಜವಾಬ್ದಾರಿ ಅಲ್ವಾ? ನೀವು KRIDL ಕಾಂಟ್ರಾಕ್ಟ್ರಾ ಅಥವಾ KRIDL ಅಧಿಕಾರಿನಾ? ನೀವು KRIDL ಸರ್ಕಾರಿ ಸಂಸ್ಥೆನಾ ಖಾಸಗಿ ಸಂಸ್ಥೆನಾ? ಮಾತಾಡ್ರಿ. ಸರ್ಕಾರಿ ಸಂಸ್ಥೆ. ಅವ್ರು ಮಾಡಿದ್ದಕ್ಕೆ ಯಾರು ಜವಾಬ್ದಾರಿ? 5 ನಿಮಿಷ ಬರುತ್ತೆ. ಈ ತರ ಮಾತಾಡ್ತಾರೆ ಅಧಿಕಾರಿಗಳು. ಏನ್ ಹೇಳ್ಬೇಕು? ಇಲ್ಲೇ ಮಾಡಿದ ಅಧಿಕಾರಿ ಅಂದ್ರೆ ನೀವು. ಹಾಗಾದ್ರೆ ಇವತ್ತು ನೀವ್ ಏನನ್ನ ಮಾಡ್ಬಿಟ್ಟು ನೀವು ಟ್ರಾನ್ಸ್ಫರ್ ತಗೊಂಡು ಹೋದ್ರೆ ನಾಳೆ ಬಂದವ್ರು ಅವ್ರದ್ದೇನ್ ಜವಾಬ್ದಾರಿ ಇಲ್ಲ ಹಾಗಾದ್ರೆ? ಅಷ್ಟೇ ಹೇಳ್ತಾ ಇದೀರಲ್ವಾ? ನೀವು ಮಾಡಿದ್ದು ನಮ್ ಕಣ್ಣಿಗೆ ಕಾಣೋಷ್ಟೊತ್ತಿಗೆ ನೀವು ಇರೋದಿಲ್ಲ, ಅವಾಗ ಅಲ್ಲಿ ಯಾರ್ದು ಜವಾಬ್ದಾರಿ ಇಲ್ಲ. ಅಷ್ಟೇ ತಾನೇ ತಾವ್ ಹೇಳ್ತಾ ಇರೋ ಅರ್ಥ? ನಾನ್ ಕೇಳಿದ್ದು ಉತ್ತರ ಕೊಡ್ರಿ, ನೀವು ಮಾಡಿಸ್ಕೊಡೋದು ನಾನ್ ಕೇಳಲಿಲ್ಲ. ನಿಮ್ಗೆ ಯೋಗ್ಯತೆ ಇದ್ದಿದ್ರೆ ಹೋಗಿ ಮಾಡ್ಬೇಕಾಗಿತ್ತು. ಬಿಲ್ ಆಗಿ 2 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ಟೈಮಲ್ಲಿ ಬಿಲ್ ಆಗಿತ್ತು? NOC ಕೊಟ್ಟಿರೋದೇ ಅವ್ರು 2 ತಿಂಗಳ ಹಿಂದೆ. ವಿತೌಟ್ ಕಂಪ್ಲೀಟೆಡ್ NOC ಇಶ್ಯೂ ಮಾಡಿದ್ರೆ ಸಸ್ಪೆಂಡೇ ಮಾಡಿ ಹೇಳ್ತೀನಿ. ಹಂಗಾದ್ರೆ ಒಂದು ಎಚ್ಚರಿಕೆ. ಡೀಟೇಲ್ಸ್ ತರಿಸಿ ಸರ್. ಈಗ
ಏನು ಉತ್ತರಗಳು ಇವು? ಏನು ಒಬ್ರು ಮಾತಾಡದೆ ನಿಂತವ್ರಲ್ಲ. ಮಿನಿಸ್ಟ್ರು ಬಂದು ಏನೋ ಇದಕ್ಕೆ ಪಿಕ್ನಿಕ್ ಬಂದರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಗಿನ್ನೂ ಗೊತ್ತಿಲ್ಲ. ಇಲ್ಲಿ ಅವ್ರು ಹೇಳ್ದಂಗೆ ಇವ್ರ ಹತ್ರ ಗೌರವವಾಗಿ ಮಾತಾಡಿದ್ರೆ ಇಷ್ಟ ಇವ್ರ ಹತ್ರ. ಅಲ್ಲ, ಅಟ್ಲೀಸ್ಟ್ ವಿಸಿಟ್ ಮಾಡಿ ಅಷ್ಟೆಲ್ಲ ನ್ಯೂನತೆಗಳು ಕಂಡುಹಿಡಿದು ಹೇಳಿ. ನೀವು ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ತಗೊಂಡೆಲ್ಲ ಬಂದು ಇದ್ದಕ್ಕಿರಿ. ನಿಮ್ಗೆ ಇದೆಷ್ಟು ಗೌರವ ಇದಿದ್ದೀರಿ. ಇವರು ಚೆಕ್ ಮಾಡಿ ಯಾರು ವರ್ಕ್ ಈಗಲೇ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಯಾರು ವರ್ಕ್ ಮಾಡಿದ್ದು, ಯಾವಾಗ ಪೇಮೆಂಟ್ ಆಗಿದೆ. ನೀವು ಕರ್ಸಿ ಮಾತಾಡ್ಬೇಕು. ತರ್ಸಿ ಸರ್ ಒಂದು ಅರ್ಧ ಗಂಟೆ. ಅಲ್ಲ, ನೀವು ಆವಾಗಲೇ ಮಿನಿಸ್ಟರ್ ವಿಸಿಟ್ ಕೊಟ್ಟ ತಕ್ಷಣ ಐಡೆಂಟಿಫೈ ಮಾಡಿದಾಗ ಅದೇನು ಅದು ಇದೇನು ಅಂತ ಹೇಳಿ ಯಾಕೆ ಕರೆದು ಇದ್ ಮಾಡ್ಬೇಕಾಯ್ತು. ಏನ್ ಸ್ವಾಮಿ ತಾವು ಹೇಳಿ ಡಿ ಅವರೇ, ಇದು ಜವಾಬ್ದಾರಿ ನಡವಳಿಕೆನಾ? ನೀವೇ ಹೇಳಿ. ಸಾರಿ ಅಲ್ಲ, ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ನಡವಳಿಕೆನಾ ಅಥವಾ ಬೇಜವಾಬ್ದಾರಿ ನಡವಳಿಕೆನಾ? ನೀವೇ ಹೇಳಿ ಸರ್. ನಾನ್ ವಿಸಿಟ್ ಮಾಡಿದ್ದು ಹೋದ್ ಸೋಮವಾರ ಸರ್, ಹೋದ್ ಸೋಮವಾರ. ನೀವು ಯಾಕೆ ಬರ್ಲಿಲ್ಲ ಅಂತ ನಾನು ಕೇಳಲಿಲ್ಲ, ಅದ್ ಕೇಳ್ತಾ ಇಲ್ಲ. ಹೋಗಿ ನನ್ನ ಅಬ್ಸರ್ವೇಷನ್ಸ್ ಅನ್ನ ಹೇಳಿ ಬಂದಿದ್ದೇನೆ. ಅದಾದ್ಮೇಲೆ ಸರಿ ಮಾಡೋದು ದೂರದ ಮಾತು, ಕನಿಷ್ಠ ಮಾಹಿತಿನೂ ಇಲ್ವಲ್ಲ. ನಿಮಗೆ ಮಿನಿಸ್ಟರ್ ವಿಸಿಟ್ ಕೊಟ್ಟಾರೆ ಅಂತಂದ್ರೆ ಆ ಮಾಹಿತಿ ಒಂದೇ ಬರಬಾರ್ದು ಇಬ್ರು ಈಗಲೂ ತರ್ಸಿ ಸರ್. ಮೇಡಮ್ ಮೀಟಿಂಗ್ ಎಷ್ಟು ತರ್ಸಿ. ಈಗ ಫೋನ್ ತಗೋತಿರಲ್ರಿ, ಅಲ್ಲ ಎಷ್ಟು ಅಸಹಾಯಕರಿದ್ದೀರಿ. ಇಲ್ಲಿ ಫೋನ್ ತಗೋತಿರಲ್ರಿ ಮಿನಿಸ್ಟರ್ಗೆ. ಅವ್ರು ಕೂತಾರೆ ಏನು ಬಿಹೇವಿಯರ್ನೆಸ್ ಮಾಡ್ತೀವಿ. ಇದು ಒಪ್ಪಕ್ಕಾಗಲ್ಲ. ಮೇಡಮ್ ತರ್ಸಿ ಒಂದು ಅರ್ಧ ಗಂಟೆ ನೀವು ಸರ್, ನಾವು ನೋಡೋಣ. ಏನ್ ವ್ಯವಸ್ಥೆ ರೀ ಇದು. ಏನ್ ಹೇಳ್ಬೇಕು ಇದಕ್ಕೆ? ಜನ ಸರ್ಕಾರದ ಮೇಲೆ ಹಿಂಗಿದ್ದಾಗ, ಇಷ್ಟು ಬೇಜವಾಬ್ದಾರಿ ಅವ್ಯವಸ್ಥೆ ಇದ್ದಾಗ ಜನ ಸರ್ಕಾರನ ಏನ್ ಹೇಳ್ಬೇಕು? ನಾವೇನಾದ್ರೂ ಇದು ನೀವ್ ಹಿಂಗ್ ಕೆಲಸ ಮಾಡ್ತೀರಾ ಅಂದ್ರೆ, ಹಿಂಗ್ ಮಾಡ್ತೀರಾ ಅಂದ್ರೆ ಸಿಟ್ಟು ಬರ್ತದೆ ನಿಮ್ಗೆಲ್ಲ. ಹಾಗಾದ್ರೆ ನೀವು ಪ್ರಶ್ನಾತೀತರ, ಯಾರು ನೀವೇನ್ ಮಾಡಿದ್ರು ಪ್ರಶ್ನೆ ಕೇಳಬಾರ್ದು. ಈಗ ನಾನು ವಿಸಿಟ್ ಮಾಡಿ 9 ದಿನ ಆಗಿದೆ ಬಹುಶಃ. ಇನ್ನ ಅರ್ಧ ಗಂಟೆ ಬೇಕೀಗ. 9 ದಿನದಲ್ಲಿ ಮಾಡದೆ ಹೋಗಿದ್ದು ತಮ್ಗೆ ಅಲ್ಲಿಗೆ. ನಾವಿನ್ನೇನಾದ್ರೂ ಹೇಳಿದ್ರೆ ನನ್ ಗೌರವ ನಾನೇ ಕಡಿಮೆ ಮಾಡ್ಕೊಂಡಂಗ ಆಗುತ್ತೆ ಇಷ್ಟು ಜನಗಳ ಮುಂದೆ ಹೇಳಿ. ಓ ನೀವು ಒಬ್ಬರೇ ಟೂರಲ್ಲಿ ಇರೋರು, ನಮ್ಗೆಲ್ಲ ಏನ್ ಕೆಲ್ಸ, ಬೇರೆ ಏನ್ ಕೆಲ್ಸ ಇಲ್ಲ ನಮ್ಗೆ. ಟೂರಲ್ಲೇ ಇರ್ಲಿ, ಈಗ ಆಗಿದೆ ಇನ್ಸಿಡೆಂಟ್, ಅಬ್ಸರ್ವೇಷನ್ ಮಾಡೋಗಿದ್ದಾರೆ. ಅದಕ್ಕೆ ಮಾಹಿತಿ ವಿತ್ತು ಕೆಡಿಪಿ ಮೀಟಿಂಗ್ ಮಾಹಿತಿ ಬರೋದ್ರ ಮಾಹಿತಿ ವಿತ್ತು ಯಾಕೆ ಕಟ್ತಿರೋ, ಯಾಕೆ ಮಾಡಿಲ್ಲ, ಏನು ಎಂತು ವಿತ್ ಡೀಟೇಲ್ಸ್ ಬರ್ಬಾರ್ದೇನ್ರಿ? ಏನೇ ಮಾತಾಡ್ತೀರಾ ನೀವು? ಏನಪ್ಪ ಈ ತರ ಆಗ್ಬಿಟ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಹೆಂಗೆ ಆಡಳಿತ ಸರ್ ಈ ಜಿಲ್ಲೆನ? ನೀವು ಏನ್ ಮಾಡ್ಲಿ ಏನ್ ಮಾಡದೆ ಇರ್ಲಿ, ನೀವು ಅಕೌಂಟಬಿಲಿಟಿ ಅನ್ನೋದು ಇಲ್ಲ. ನೀವು ಬಂದ್ರೆ ನಮ್ ಪುಣ್ಯ ಅಂತ ತಿಳ್ಕೋಬೇಕು ಅಲ್ವಾ? ಅಲ್ವೇನ್ರಿ? ಏನ್ ಬ್ಯುಸಿ ಇರ್ತೀರಾ ನೀವು? ಏನ್ ಹೇಳ್ಬೇಕು ನಿಮ್ಗೆ ಗೊತ್ತಿಲ್ಲಪ್ಪ. ಇನ್ನ ಒಂದ್ ಬಿಲ್ಡಿಂಗ್ ಕತೆ ಹಿಂಗಾದ್ರೆ ನಿಮ್ಮ ಹತ್ರ ಸಿಕ್ಕಾಕೊಂಡಿರೋ ಪ್ರಾಣಿಗಳ ಪರಿಸ್ಥಿತಿ ನಾವು ಇನ್ ಹೇಳಂಗಿಲ್ಲ ಬಿಡಿ. ಅಥವಾ ರೈತರು ನಿಮ್ಮನ್ನ ನಂಬ್ಕೊಂಡ್ರೆ ಇನ್ನೇನಾಗ್ತಾರೆ ಅದು ಹೇಳಂಗಿಲ್ಲ.
ಅವರೇ ಡಾಕ್ಟರ್ಗಳಾಗೋಕೆ ಸರಿ ಐತೆ, ರೈತರೇ ಡಾಕ್ಟರ್ಗಳಾಗಿದೆ. ಹೌದು ಯಾವ ಹಸಿಗೆ ಯಾವ ಇಂಜೆಕ್ಷನ್ ಕೊಡ್ಬೇಕು ಅಂತ ಗೌಡ್ರೆ, ಅವರೇ ನಿಮ್ಗೆ ಕೊಡ್ತಾರೆ ಈಗ. ನಿಮ್ಗೆ ಗೊತ್ತಿದೆ, ಅವರು ರೈತರು, ಪ್ರಗತಿಪರ ರೈತರೆಲ್ಲ ಈಗ ಪ್ರೈವೇಟ್ ಡಾಕ್ಟರ್ ಫೋನ್ ಅಲ್ಲಿ ಅವರೇ ಬಂದು ಮಾಡೋದು. ನಮ್ಮ ಹತ್ರನೂ 100 ಕುರಿ ಇದೆ, 8 ಹಸ ಇದೆ, ನಮ್ ತಾಯಿ ಸಾಕ್ತಾರೆ. ಆ ಇನ್ಸೆಮಿನೇಷನ್ ಮಾಡೋದು ಕೂಡ ಆಕೆ ಯಾರೋ ಒಬ್ರು ಸ್ಕೂಟರ್ ಅಲ್ಲಿ ಬರ್ತಾಳೆ ಪಾಪ, ಯಾವ್ದು ಹೆಂಗ್ಸು ಪ್ರೈವೇಟ್, ಆಕೆ ಬಂದು ಇನ್ಸೆಮಿನೇಷನ್ ಮಾಡ್ಬಿಟ್ಟು ಹೋಗ್ತಾರೆ. ಏನನ್ನ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಆಕೆ ಬಂದು ಅಟೆಂಡ್ ಮಾಡ್ತಾರೆ. ಬಟ್ ಸರ್ವಿಸ್ ಮಾಡ್ತಾರೆ, ಪ್ರೈವೇಟ್ ಸರ್ವಿಸ್ ಮಾಡ್ತಾರೆ. ಎಷ್ಟೊತ್ತಲ್ಲ 12 ಗಂಟೆ ರಾತ್ರಿ ಕರೆದು ಒಂದು ಸರ್ವಿಸ್ ಮಾಡ್ತಾರೆ. ನೀವ್ ಹೇಳ್ದಂಗೆ ಇವ್ರು ನಂಬ್ಕೊಂಡ್ರೆ ಹೌದು. ಈಗ ಅದೇನು ಕರು ಹಾಕೋದು 3 ಗಂಟೆ ರಾತ್ರಿ ಹಾಕುತ್ತೆ, ಅಡ್ಡ ಸಿಕ್ಕುತ್ತೆ. ಇವ್ರನ್ನ ಯಾರು ಫೋನ್ ಮಾಡಿ ಬರ್ತಾರೆ? ಅವ್ರು ಮಾಡಿರೋ ಕೆಲವರು ಇದಾರೆ, ಇಲ್ಲ ಅಂತಲ್ಲ, ಕೆಲವ್ರು ಮಾಡ್ತಾರೆ ಪಾಪ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ. ಬಟ್ ಇವ್ರುಗಳು ಈ ವಿಚಾರ ಮಾಡಲಿಲ್ಲ. ಅವರಲ್ಲಿ ಅದೆಲ್ಲ ಒಂದು ಬರೀ ಬಿಲ್ಡಿಂಗ್ ಮಾತ್ರ ಪ್ರಾವಿಷನ್ ಇರ್ತದೆ. ಈಗ ಇವರು ಕಾರ್ಯ ಮಾಡ್ತಾರೆ, ಅವರೆಲ್ಲ ಅವ್ರ ಕಾಂಪೌಂಡ್ ಎಲ್ಲ ಪ್ರಾವಿಷನ್ ಇರಲಿಲ್ಲ. 2 years ಬ್ಯಾಕ್ ಜಿಲ್ಲಾ ಪಂಚಾಯತಿಯಲ್ಲಿ ಮೇಂಟೆನೆನ್ಸ್ ಕೊಟ್ಟಿರುತ್ತೆ, ಅದರಲ್ಲಿ ಕಾಂಪೌಂಡ್ ಮಾತ್ರ ಪ್ರಾವಿಷನ್ ಮಾಡಿ ಕಾಂಪೌಂಡ್ ಮಾಡಿ 2 ಲಕ್ಷ ಫುಲ್ ಅಮೌಂಟ್ ಇರಲಿಲ್ಲ. ಇವಾಗ ಕಾಂಪೌಂಡ್ ಎಲ್ಲ ಪ್ರಾವಿಷನ್ ಇದೆ. ಆಯ್ತು, ಅದ್ರಲ್ಲಿ ಬಂದ್ರೆ ಅದ್ರ ಗೇಟ್ ಬರಲ್ವಾ? ಅಮೌಂಟ್ ಬರೀ ಕಾಂಪೌಂಡ್ ಮಾತ್ರ. ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ದು ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ 50 ಲಕ್ಷ ರೂಪಾಯಿ ನಮ್ದು ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ ಇದೆ, ಅದ್ರ ಪ್ರಕಾರ ಮಾಡಿದೀವಿ ಅಂತ ಆವತ್ತು ನಾನು ಇವರೇ ಹೇಳಿದ್ದು ಅನ್ಕೊಂಡೆ. ಈಗ ಅವ್ರು ನಾನ್ ಬಂದಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ್ರು, ಆಮೇಲೆ ಅವರೇ ಹೇಳಿದ್ದು, ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ದು ನಾನು ಹೇಳ್ತಾ ಇದ್ದೆ. 50 ಲಕ್ಷ ನಮ್ದು ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ ಇದೆ ಸರ್ ಪ್ರತಿಯೊಂದಕ್ಕೂ ಅಂತ. ಇದು ನನ್ನ ಪ್ರಕಾರ ಟೈಪ್ ಡಿಸೈನ್ ಬಿಲ್ಡಿಂಗ್, ಇದು ಟೈಪ್ ಡಿಸೈನ್ ಬಿಲ್ಡಿಂಗು. ಟೈಪ್ ಡಿಸೈನ್ ಅಲ್ಲಿ ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ ಪ್ರಕಾರನೇ ಆಗಿರುತ್ತೆ ಅಂತ. ಬೇರೆ ವಿತೌಟ್ ಟೈಪ್ ಡಿಸೈನ್ ಕಟ್ಟಿದ್ದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ಅದಲ್ಲ. ಇನ್ನ ನೀವು ಈ ತರ ಇರುವಾಗ ಇನ್ನ ಸುಮ್ನೆ ನಿಮ್ಗೆ ಸ್ಕೀಮ್ ವೈಸ್ ಇವ್ರದ್ದು ನೋಡಿದ್ರೆ ಒಂದು 20-25 ಸ್ಕೀಮ್ಸ್ ಇದೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ. ಹೌದೇನ್ರಿ? ಅದರಲ್ಲಿ ಇನ್ನ ಜಾನುವಾರುಗಳಲ್ಲಿ ಮಾಡಲಾದ ಕೃತಕ ಗರ್ಭಧಾರಣೆ, ಸರ್ಕಾರಕ್ಕೆ ಜಮೆ ಮಾಡಲಾದ ಶುಲ್ಕ, ಗರ್ಭ ತಪಾಸಣೆ ನಡೆಸಿದ ಜಾನುವಾರುಗಳ ಸಂಖ್ಯೆ, ಗರ್ಭ ಧರಿಸಿದು, ಇದು ಇದರದ್ದು ಬ್ರೇಕ್ ಡೌನ್ ಕೊಟ್ಟಿದ್ದೀರಾ. ಇವೆಲ್ಲ ಹೇಳಿ ಸ್ವಾಮಿ, ನಿಮ್ ಇಲಾಖೆದು ಬೇರೆ ಏನೇನ್ ಕೆಲಸ ಮಾಡ್ತೀರಾ ಸ್ವಲ್ಪ ಹೇಳಿ. ಲಸಿಕೆ ಕಾರ್ಯಕ್ರಮ ಇದೆ ಸರ್, ಅದರಲ್ಲಿ ಲಸಿಕೆ ಕಾರ್ಯಕ್ರಮ, ಲಸಿಕೆ ಇದೆ, ರೈಬಿಸ್ ಲಸಿಕೆ ಆಗಿದೆ ಸರ್. ಮತ್ತೆ ಜಾನುವಾರು ಆರೋಗ್ಯ ಶಿಬಿರಗಳೆಲ್ಲ ಮಾಡಿದ್ವಿ. ವಿಶ್ವದಲ್ಲಿ ಕರುಗಳ ಪ್ರದರ್ಶನ ಮಾಡಿದ್ವಿ. ಮತ್ತೆ ಆರೋಗ್ಯ ಸ್ಪರ್ಧೆ ಅದೊಂದು ಟಾರ್ಗೆಟ್ ಅದು ಮಾಡಿದ್ವಿ. ರೈತರ ತರಬೇತಿ ಕಾರ್ಯಕ್ರಮವಿದೆ. ಮತ್ತೆ ವಿಮೆ ಇದೆ ಸರ್, ಜಾನುವಾರು ವಿಮೆ, ಎಕ್ಸ್ಪೀಷಿಯಲ್ ಇದೆ, ಪರಿಹಾರದ ಕಾಸುಗಳಿದೆ, ಸ್ಮಾಲ್ ಅನಿಮಲ್. ರೈತರಿಗೆ ಕೊಡೋದು ಯಾವುದಿದೆ? ರೈತರಿಗೆ ಬೆನಿಫಿಷರಿ ಪ್ರೋಗ್ರಾಮ್ಸ್ ಅಲ್ಲಿ ಇದೆ ಸರ್. ನ್ಯಾಷನಲ್ ಪ್ರೋಗ್ರಾಮ್ ಅಲ್ಲಿ ಕುರಿ ಸಾಕಾಣಿಕೆ ಕೊಡ್ತಾರಲ್ರಿ, ಜಿಲ್ಲೆ ಕೊಟ್ಟಿಲ್ವಾ? ಅಪ್ಲಿಕೇಶನ್ ಬಂದಿಲ್ವಾ? ಪಶುಭಾಗ್ಯ ಏನಾಯ್ತು? ಟಾರ್ಗೆಟ್ ಬರಲ್ಲ. ಇಲ್ಲ, 2020ಕ್ಕೆ ಡಿಸ್ಕಂಟಿನ್ಯೂ ಮಾಡಿ. ಹೌದು, 20ಕ್ಕೆ ನಿಲ್ಸ್ಬಿಟ್ಟು ಅವ್ರನ್ನ ಕಮಿಟಿ ಮೆಂಬರ್ ಮಾಡಿದಾರೆ. 20ಕ್ಕೆ ಪಶುಭಾಗ್ಯ ಯೋಜನೆ ಸೆಲೆಕ್ಷನ್ ಕಮಿಟಿ ಆಗಿದೆ ಸರ್ಕಾರದಿಂದ, ನಾವೇ ಮಾಡಿಸಿದ್ವಿ.
20ನೇ ವರ್ಷದಲ್ಲೇ ಇದನ್ನ ಆಲ್ಮೋಸ್ಟ್ ಅವ್ರಿಗೆ ಕೆಲಸ ಏನು ಲೌಟಿ ಮಾಡಿದ್ರು. ಸಿದ್ದರಾಮಯ್ಯನವರ ಅಪೋಸಿಷನ್ ಲೀಡರ್ ಇದ್ದಾಗಲೇ ಗಲಾಟೆ ಮಾಡಿದ್ರು. ಏನ್ ಮಾಡಿದ್ರು, ಸ್ಕೀಮ್ ಚಾಲ್ತಿಯಲ್ಲಿದೆ ಅಂತ ಉತ್ತರ ಕೊಟ್ರು, ಆದ್ರೆ ಗ್ರಾಂಟ್ ಮಾತ್ರ ಇರಲಿಲ್ಲ. ಹೆಡ್ ಆಫ್ ಅಕೌಂಟ್ ಇಟ್ಕೊಂಡು 20ಕ್ಕೆ ಕ್ಲೋಸ್ ಮಾಡ್ಬಿಟ್ರು. ಯಾವಾಗ 21ಕ್ಕೆ ಕ್ಲೋಸ್ ಆಗೋಯ್ತು. ಅದ್ರಲ್ಲಿ ಎನಿವೆ ಈಗ ಇದು ಯಾಕೆ ಕುರಿ ಸಾಕಾಣಿಕೆ ಈ ಜಿಲ್ಲೆ NLM ಅಲ್ಲಿ ನಿಮ್ಗೆ ಬರುತ್ತಲ್ಲ, NLM ಲೈವ್ಲಿಹುಡ್ಸ್ ಮಿಷನ್. ನೀವೇ ಸೆಂಟ್ರಲ್ ಸ್ಕೀಮ್ ಇದೆಯಲ್ಲ, ಅದರಲ್ಲಿ ಕುರಿ ಇಲ್ಲ ಸರ್. ಬೇರೆ ಜಿಲ್ಲೆ ಈಗ ಕುಕ್ಕುಟ ಮಾಡಿದ್ದಾರೆ ಸರ್. ನಮ್ಮ ನಾನೇ ತಗೊಂಡಿದ್ದೇನೆ ನಮ್ಮ ಮನೆಯಲ್ಲಿ. ಯಾವಾಗ ತಗೊಂಡು ಅಪ್ಲೈ ಮಾಡಿ ಅಪ್ಲಿಕೇಶನ್ ಈಗ ಈಗ ಮಾಡಿ. ಈಗ ಬಂದಿರೋದಾದ್ರೆ ಕುರಿ ಅಭಿವೃದ್ಧಿ ನಿಗಮದಿಂದ ಅಲ್ಲ, ವೆಟರ್ನರಿ ಡಿಪಾರ್ಟ್ಮೆಂಟ್ ಲೈವ್ಲಿಹುಡ್ ರಿಲೇಟೆಡ್ ಇರುತ್ತೆ ನೋಡಿ. ಬ್ಯಾಂಕ್ ಲಿಂಕ್, ಸರ್ ಇಲ್ಲ ಸರ್, ಬ್ಯಾಂಕ್ ಸಾಲ ಇರ್ಬೋದು ಸರ್. ಹಿರಿಯರು ಲಿಂಕೇಜ್ ವಿತ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ. NRLM ಅಲ್ಲಿ ಕೊಡ್ತೀನಿ ಸರ್. ಅದನ್ನೇ ಅವ್ರು ಕೇಳ್ತಾ ಇರೋದು. NRLM ಅಲ್ಲಿ ಎನಿ ಆಕ್ಟಿವಿಟಿ ಅದೇ ತರ ಒಂದು ಶಿಪ್ ರೇರಿಂಗ್. ಕುಕ್ಕುಟ ಮತ್ತೆ ಇದು ಎಲ್ಲ NRLM ಅಲ್ಲಿ ಕೊಡ್ತೀನಿ ಸರ್. ಲಿಂಕೇಜ್ ಅಲ್ಲಿ ಮಾಡ್ತೀವಿ ಸರ್. ಅದನ್ನ ಇವರು ಪ್ರೊಪಗೇಟ್ ಮಾಡಬೇಕು. ಪ್ರೋಗ್ರೆಸಿವ್ ಫಾರ್ಮರ್ಸ್ ಯಾರನ್ನ ಇದ್ರೆ ಸ್ವಲ್ಪ ಮಾಡ್ಕೊಳಂಗಿದ್ರೆ, ಬ್ಯಾಕ್ ಎಂಡ್ ಲೋನ್ ತಗೊಂಡು ಬ್ಯಾಕ್ ಎಂಡೆಡ್ ಸಬ್ಸಿಡಿ ತಗೊಳಂಗಿದ್ರೆ ಕೆಲವರು ದೊಡ್ಡವ್ರು ಮಾಡ್ತಾರೆ. ಇವ್ರು ಪ್ರಾಪಗೇಷನ್ ಇವರೇ ಮಾಡ್ಬೇಕು. Minimum 2 acres ಇದೆ ಸರ್. ಹೌದು, minimum ಅಲ್ಲ ಅವ್ರಿಗೇನೆ ನೋಡಿ, ಈಗ ಒಬ್ಬ 10-20 ಸಾಕೊಳ್ಳೋರು ಸಾಕೊಳ್ಳಿ, ಬಟ್ ಯಾರು 100-200 ಮಾಡಕ್ಕೆ ಶಕ್ತಿ ಇದೆ ಅವ್ರಿಗೂ ನಾವ್ ಎನ್ಕರೇಜ್ ಮಾಡ್ಬೇಕು. ಹೌದು ಸರ್. ಅದರಲ್ಲಿ ಮಿನಿಮಮ್ 10, ಹೌದು, ಮ್ಯಾಕ್ಸಿಮಮ್ 10 lakhs, 15 lakhs up to 1 crore ವರೆಗೂ ಕೊಡ್ತಾರೆ ಸರ್. ಇವರು ಪ್ರಾಪಗೇಟ್ ಮಾಡಿದ್ರೆ ಜನ ಬರ್ತಾರೆ ಅಂತ. NLM ನ್ಯಾಷನಲ್ ಲಿಂಕೇಜ್ ಕ್ರೆಡಿಟ್ ಲಿಂಕೇಜ್ ಕೊಡ್ಬೋದಲ್ಲ? ರೈಟ್ ಸರ್. ಅಲ್ಲ ರೀ, ಆ ತರದ್ ಎಷ್ಟು ಯೂನಿಟ್ ಮಾಡಿಸಿದೀರಾ ಅದೇ ಹೇಳಿ ಹೋಗ್ಲಿ. ಗೊತ್ತಿಲ್ಲ. ಪ್ಯಾಂಪ್ಲೆಟ್ ತೋರ್ಸೋದಲ್ಲಪ್ಪ, ಮಾಡಿದೆ ಸರ್, ಮಾಡಿದೆ. ಎಷ್ಟು ರೈತರು ಮಾಡಿಸ್ಕೊಂಡಿದ್ದಾರೆ. ನನ್ ಪ್ರಕಾರ ಮಾಡಿಸ್ಕೊಳ್ಳೋರು ಇದ್ದಾರೆ. ಯಾಕೆಂದ್ರೆ ಸ್ವಲ್ಪ ಒಂದ್ ಸ್ಟೆಪ್ ಮುಂದೆ ಇರೋರು ಲೋನ್ ತಗೊಂಡು ಅದ್ರ ಲೋನ್ಗೂ ಕೂಡ ಬಹುಶಃ ಕಮ್ಮಿ ರೇಟ್ಗೆ ಏನಾದ್ರು ಸಿಗುತ್ತೇನೋ, ಪ್ಲಸ್ ಸ್ವಲ್ಪ ಸಬ್ಸಿಡಿ ಸಿಗುತ್ತೆ. ಸೊ ಮಾಡೋರು ಇದ್ದಾರೆ. ಫೋನ್ ನಂಬರ್ಸ್ ಮೈಸೂರು 2 ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ ಸರ್. ಅವ್ರಿಗೆ ನಾವು 4 ಜನ ನನ್ ಪ್ರಕಾರ ಇನ್ನು ಬಹಳ ಆಗ್ತಾರಪ್ಪ. 47 ಮೆಂಬರ್ಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿ 47 ಮೆಂಬರ್ಸ್. ಅದರಲ್ಲಿ 4 ಜನ ಮೈಸೂರು 2 ಕಂಪ್ಲೀಟ್ ಮಾಡಿ 2,15,00,000 ಆಲ್ರೆಡಿ ಸಬ್ಸಿಡಿ ಆಗಿದ್ದಾರೆ. ಇವರು ಇದನ್ನ ಸ್ವಲ್ಪ ಪ್ರಾಪಗೇಷನ್ ಮಾಡಿ Yes, sir. ಪ್ರೋಗ್ರೆಸಿವ್ ಫಾರ್ಮರ್ಸ್ ಮಾಡ್ಕೊತಾರೆ. ಬಿಕಾಸ್ ಇದು ಪ್ರಾಫಿಟಬಲ್ ಇದೆ. ಹೌದು ಸರ್. ಅದರಲ್ಲಿದೆ. ಶೀಪ್ ರೇರಿಂಗು ಪ್ರಾಫಿಟಬಲ್ ಆಕ್ಟಿವಿಟಿ ಇದೆ ಅಂಡ್ ಡಿಮ್ಯಾಂಡ್ ಇದೆ. ಹೌದು, ಎಷ್ಟು ರೇಷಿಯೋ ಸಬ್ಸಿಡಿ ಮತ್ತೆ ಲೋನು 50%. ಬಹಳ ಅನುಕೂಲ ಆಗುತ್ತೆ ನನ್ನ ಪ್ರಕಾರ. 50% ಸಬ್ಸಿಡಿ ಸಿಕ್ಕಿದ್ರೆ ಬ್ಯಾಕ್ ಎಂಡೆಡ್ ಮಾಡಿರೋದು ಸರಿ ಇದೆ, ಇಲ್ಲ ಅಂದ್ರೆ ಎಲ್ಲ ಸಬ್ಸಿಡಿ ದುರುಪಯೋಗ ಆಗತ್ತೆ. ಸೊ ಇದ್ರಲ್ಲಿ ಜೆನ್ಯುವಿನ್ ಅವರೇ ಬರ್ತಾರೆ. ನೀವು ಪ್ರಾಪಗೇಟ್ ಮಾಡ್ಬೇಕು. ಗೊತ್ತಾದ್ರೆ ಸುಮಾರು ಜನ ಮಾಡಿಸ್ಕೋತಾರೆ. ಈಗ ನಮ್ಮಂತವ್ರು ಮಾಡಿಸ್ಕೋತೀವಿ. ಸರ್, ಇಲ್ಲಿ 220 ಮೆಂಬರ್ಸ್ ಅಪ್ಲೈ ಮಾಡಿದ್ರು ಸರ್. ಅದರಲ್ಲಿ ಕೆಲವು ಡಿಸೈಡ್ ತಗೊಂಡ್ರೆ 40 ಜನ ಮಾತ್ರ. ಹೌದ್ರಿ, ನೀವು ಸರಿಯಾಗಿ ಅವೇರ್ನೆಸ್ ಮಾಡಿದ್ರೆ ಇನ್ನೂ ಜೆನ್ಯುವಿನ್ ಹೆಚ್ಚಿನ ಜನ ಬರ್ತಾರೆ. ಈಗ ಸ್ಟಾಪ್ ಆಗಿರ್ತದೆ. ಇದರಲ್ಲಿ ಲಿಮಿಟ್ ಏನಿಲ್ಲ ನಿಮ್ಗೆ. NRLM ಅಲ್ಲಿ ಈ ಸ್ಟಾಪ್ ಆಗಿದೆ ಸರ್, ನಿಲ್ಸಿದ್ದಾರೆ. ನಿಲ್ಸಿದಾರ? ಹೌದು ಸರ್. ಯಾಕೆ ಸಿಒ ಅವರು ನಿಲ್ಸಿಲ್ಲಪ್ಪ. ಸರ್ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾ. ಅದರಲ್ಲಿ ಕೆಲವು ಬಂದಿದೆ ಸರ್. ಮುಂದೆಲ್ಲ ನಿಲ್ಸಿಲ್ಲಪ್ಪ, ನಾನಿದ್ದೀನಿ. ಅಲ್ಲ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಸಬ್ಸಿಡಿ ಬಂದಿಲ್ಲ, ಬಟ್ ಪ್ರಾಸೆಸ್ ನಿಂತು ಬಿಟ್ಟಿದ್ಯಾ? ಅಪ್ಲಿಕೇಶನ್ ಹಾಕೋದು ಸ್ಟಾಪ್ ಮಾಡಿದ್ದಾರೆ. ನಿಲ್ಸಿದ್ದಾರೆ ಸರ್. ಅಪ್ಲಿಕೇಶನ್ ಹಾಕೋದು ಸ್ಟಾಪ್ ಯಾಕೆ? ಇದ್ರ ಕಂಟಿನ್ಯೂಟಿ ಬಗ್ಗೆ ಏನಾದ್ರು ಡೌಟ್ ಇದೆಯಾ ಏನು? ಕ್ರೌಡ್ ಆಗಿದೆ, ಕ್ಲಿಯರ್ ಆಗಲಿ ಅಂತ ಉದ್ದೇಶಿಸಿದ್ದಾರೆ.
ಹೇಳಿ. ಸೊ ಏಪ್ರಿಲ್ಗೆ ಓಪನ್ ಆಗುತ್ತೆ. ಸಬ್ಸಿಡಿ ಓಕೆ, ಏಪ್ರಿಲ್ಗೆ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಜುಲೈಯಲ್ಲಿ ಬಂದಿರೋ ಅಪ್ಲಿಕೇಶನ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಏಪ್ರಿಲ್ ಸಬ್ಸಿಡಿ ಇದೆ. ಸರಿ, ಅವೇರ್ನೆಸ್ ಮಾಡಿ ನೆಕ್ಸ್ಟ್ ಹಾಕ್ಸಿಯಪ್ಪ. ಒಂದಷ್ಟು ಜನ ಸ್ವಲ್ಪ ಪ್ರಗತಿಪರ ರೈತರಿಗೆ ಅನುಕೂಲ ಆಗುತ್ತೆ. ಓಕೆ, ಎಜುಕೇಶನ್ ಅವ್ರ GDP ಪಬ್ಲಿಕ್. ಓ ಆಯ್ತು. ಈಗ ಇದು KPS ಹೇಳಿ ಸ್ವಲ್ಪ. KPS ಯಾರು ನೋಡ್ತಾರೆ, ಅವ್ರಿಗೆ ಗೊತ್ತಿದ್ಯಾ? KPS ಎಷ್ಟು ಸ್ಯಾಂಕ್ಷನ್ ಆಗಿದೆ, ಏನ್ ತಯಾರಿ ಮಾಡ್ಕೊಂಡಿದ್ದೀರಾ, ಯಾವ್ಯಾವ ಲೊಕೇಶನ್ ಅಲ್ಲಿ ಏನೇನ್ ಅವಶ್ಯಕತೆ ಇದೆ, ಟೈಮ್ ಲೈನು ಇಷ್ಟು ಹೇಳಿ. ಒಟ್ಟು 30 ಸ್ಯಾಂಕ್ಷನ್ ಆಗಿದೆ. ಓಕೆ, ತಾಲೂಕು ವಾರಿ ಎಷ್ಟೆಷ್ಟು ಹೇಳಿ? ಸೊ ಈಗ ಆಯ್ತು, ಈ ಯಾವ ಹಂತದಲ್ಲಿದೆ ಹೇಳಿ ಸರ್. ಹೋದ ವರ್ಷ ಹೊಸ KPSಗೆ ಮ್ಯಾಗ್ನೆಟ್ ಶಾಲೆಗಳನ್ನಾಗಿ ಪ್ರಸ್ತಾವನೆ ಮಾಡೋದಕ್ಕೆ ಪ್ರಸ್ತಾವನೆ ತಗೊಂಡಿದ್ದಾರೆ ಸರ್. ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಗಳನ್ನಾಗಿ ಮಾಡೋದು. ಮ್ಯಾಗ್ನೆಟ್ ಹೌದು. ಸರೌಂಡಿಂಗ್ 1 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲೆಗಳನ್ನ ಅಲ್ಲಿಗೆ ಮ್ಯಾಪ್ ಮಾಡಿಬಿಟ್ಟು ಅಲ್ಲಿ ಒಂದೇ ಕಡೆ ಮಾಡೋದಕ್ಕೆ ಪ್ರಸ್ತಾವನೆ ಇದೆ ಸರ್. ಇದಕ್ಕೆ ಫೈನಲ್ ಆಗಿ ಆದೇಶ ಆಗಿದೆ. ಮೊದಲನೇ 15 ಹೇಳಿ. ಮೊದಲನೇ 15 ಈಗ ಡೆಲ್ಲಿಯಲ್ಲಿ ಸರ್ ಸ್ಟೇಟ್ 60,000 ಇದೆ ಸರ್. ಅವು ಕೆಲಸ ಮಾಡ್ತಾ ಇದ್ದಾವೆ. ಮಾಡ್ತಾರೆ. ಅಂದ್ರೆ ಅವರಿಗೆ ಈಗಿನ KPSC ಇರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅದು ಅಪ್ಲೈ ಆಗಿಲ್ಲ. ಯಾಕೆಂದ್ರೆ ಅವ್ರಿಗೆ ವಾಹನಗಳ ಸೌಕರ್ಯ ಇಲ್ಲ, ಇನ್ನೂ ಕೊಟ್ಟಿಲ್ಲ ಅವ್ರಿಗೆ. ಈಗ ಕೊಡ್ಬೇಕು, ಈಗ ಸೇರಿಸ್ಕೋಬೇಕು, ವಾಹನಗಳ ಸೌಕರ್ಯ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ಸರ್, ಇದೊಂದು ಮಹತ್ತರವಾದಂತ ಯೋಜನೆ. ಹೌದೌದು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಊರಿನಿಂದ ಮಿನಿಮಮ್ 10-15 ಬಸ್ಸು ಟೌನ್ಗೆ ಹೋಗ್ತಾರೆ. 15 ಬಸ್ ಏನಕ್ಕೆ ಹೋಗ್ತಾರೆ, ಏನಕ್ಕೆ ಕಳಿಸ್ತೀರಿ ಅಂತ ನಾವು ಕೇಳಿದ್ರೆ, ನಮ್ಮ ಮಗ ಇಂಗ್ಲಿಷ್ ನಲ್ಲಿ ಓದ್ಬೇಕು, ಇಂಗ್ಲಿಷ್ ಮೀಡಿಯಂ ಓದ್ಬೇಕು, LKG UKG ಇಂದಲೇ ಇಂಗ್ಲಿಷ್ ಮೀಡಿಯಂ ಹಾಕಿದ್ರೆ ಒಳ್ಳೆ ಪ್ರಿಪೇರ್ ಆಗ್ತಾನೆ ಅಂತ ಹೇಳಿ ಅವರು ಒಂದು ಬಂದೋಗ್ಬಿಟ್ಟಿದೆ. ಎಂತ ಕೂಲಿ ಮಾಡೋರು ಸಹಿತ ಆ ಬಸ್ಸಿಗೆ ದುಡ್ಡು ಕಟ್ಟಿ ಕಳಿಸ್ತಾ ಇದ್ದಾರೆ. ಅದನ್ನ ಈ KPSC ಶಾಲೆ ಮಾಡಿ ಸೆಂಟರ್ ಮಾಡಿ ಈಗ ಸರ್ಕಾರ ಮಾಡಿರೋದು ಒಂದು ಒಳ್ಳೆ ಯೋಜನೆ. ಅದು ಆ ಯೋಜನೆಗೆ ಈ ಸಾರಿ 3 ಜನ ಮಾಸ್ಟರ್ಗಳಿದ್ದಾರೆ. ಆ 3 ಜನ ಮಾಸ್ಟರ್ಗೆ 5 ಹುಡುಗರಿದ್ದಾರೆ, 5, 6 ಈ ತರ ಹುಡುಗರಿದ್ದಾರೆ. ಎಲ್ಲ ಬಿಲ್ಡಿಂಗ್ಸ್ ಗಳು ಎಲ್ಲ ಇದಾಗಿ ಹೋಗಿದ್ದಾವೆ. ಅದರಿಂದ ಈ KPSC ಶಾಲೆ ತೆರೆದು ಒಂದು ಕಡೆ ಧ್ರುವೀಕರಣ ಮಾಡೋದು ಏನ್ ತೀರ್ಮಾನ ಇದೆ ಸರ್ಕಾರದಲ್ಲಿ, ಅದನ್ನ ಈಗ ಮಾಡಬೇಕು ಸರ್. ನೀವು ಹೇಳೋದು 100% ನಿಜ. ಈ KPS ಶಾಲೆ ಬಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಒಂದು ದೊಡ್ಡ ಹೆಜ್ಜೆ ಅಂತ ನಾನು ನಂಬಿದ್ದೇನೆ. ಹೌದು, ಬಹಳ ಹಿಂದೆ ಆಗ್ಬೇಕಾಗಿತ್ತು, ಈಗ ಆಗ್ತಾ ಇದೆ. ಸುಮ್ಮನೆ ನಾವೀಗ ಹಳ್ಳಿಗಳಲ್ಲಿ ನೀವ್ ಹೇಳ್ದಂಗೆ 5 ಮಕ್ಕಳು 10 ಮಕ್ಕಳು ಇಟ್ಕೊಂಡು ಶಾಲೆಗಳು ನಡೆಸಿದ್ರೆ ಅಲ್ಲಿ ಏನೂ ಕಲಿಯುವಂತಹದ್ದು ಆಗೋದಿಲ್ಲ. 4 ಮಕ್ಕಳು 5 ಮಕ್ಕಳಿಗೆ ಶಾಲೆ ನಡೆಸಕ್ಕೆ ಮೇಸ್ಟ್ರಿಗೆ ಆಸಕ್ತಿ ಇರುತ್ತಾ? 5 ಮಕ್ಕಳಿರೋ ಕಡೆ ಮಗು ಬಂಧನ ಬರುತ್ತಾ ಸ್ಕೂಲ್ಗೆ? ಬಂದ್ರು ಕೂಡ ಬಂದು ಮುಖ ತೋರಿಸಿ ಹೋದ್ರು ಕೂಡ ಯಾರು ಹೇಳೋರಿಲ್ಲ, ಕೇಳೋರಿರಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಆಗ್ತಾ ಇದೆ ಬಿಟ್ರೆ ನಿಜವಾಗಿ ಅಲ್ಲಿ ಕಲಿಯುವಂತಹದ್ದು ಏನು ನನ್ನ ಪ್ರಕಾರ ಆಗ್ತಾ ಇಲ್ಲ. ನಿಮ್ ಪ್ರಕಾರ ಅಲ್ಲ, ಸತ್ಯ ಅಲ್ಲ. ಇಲ್ಲಿ ಏನೋ ನಮ್ಗೆ ಎಲ್ಲ ತಿಳಿದಿದೆ ಅಂತ ನಾವ್ ಹೇಳಕ್ ಆಗಲ್ಲ. ಎಲ್ಲೋ ಕೆಲವು ಕಡೆ ಆಗ್ತಾ ಇರ್ಬೋದು. ಆದ್ರೆ ನಾಮಕಾವಸ್ಥೆ ಮಾತ್ರ ನಾವು ಮಾಡಿ ಎಲ್ಲೋ ಒಂದು ಕಡೆ ಇದು ನಮ್ಮ ಸರ್ಕಾರ ವ್ಯವಸ್ಥೆಯಲ್ಲೇ ಆತ್ಮವಂಚನೆ ಕೆಲಸ ಇದೆ. ಹೆಸರಿಗೆ ಸ್ಕೂಲುಗಳು,
ಹೆಸರಿಗೆ ಮಕ್ಕಳು, ಹೆಸರಿಗೆ ಮೇಷ್ಟ್ರುಗಳು. ಅಲ್ಲಿ ನಿಜವಾಗಿ ಏನ್ ನಡೀತಾ ಇದೆ ಅಂತ ಒಳಗೆ ಒಕ್ಕಿ ನೋಡಿದ್ರೆ ಏನು ಮಾತಾಡಕ್ ಉಳಿಯೋದಿಲ್ಲ. ಈಗ ಆ ಮಕ್ಕಳಿಗೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಕೊಟ್ಟು ಊರಿಂದ ಸ್ಕೂಲ್ಗೆ ಕರ್ಕೊಂಡ್ ಬಂದು ವಾಪಸ್ ಕರ್ಕೊಂಡೋಗಿ ಬಿಡೋದ್ರ ಜೊತೆಗೆ ಒಳ್ಳೆ ಟೀಚರ್ ಸ್ಟ್ರೆಂತ್, ಒಳ್ಳೆ ಲ್ಯಾಬೊರೇಟರಿ, ಆಮೇಲೆ ಪ್ಲೇ ಗ್ರೌಂಡ್, ಹಾಗೆ ಇಂಗ್ಲಿಷು ಎಲ್ಲಾ ಸೌಲಭ್ಯ ಒಂದ್ ಕಡೆ ಕೊಟ್ರೆ ಬಹುಶಃ ನಿಜವಾಗಿ ಬಡವ್ರ ಮಕ್ಕಳಿಗೆ ನಾವೇನಾರ ನ್ಯಾಯ ಕೊಟ್ಟಂಗ ಆಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಅದಕ್ಕೆ ಇವ್ರನ್ನ ಕೇಳ್ತಾ ಇರೋದು ಏನಪ್ಪ ಸ್ಥಿತಿಗತಿ ಅಂತ. ಇನ್ನೊಂದ್ಸತಿ ಹೇಳಿ ಇವ್ರೆ, 15 ನೀವು ಮಾತಾಡಿದ್ದು ಹೋದ್ ವರ್ಷ ಶುರುವಾಗಿರೋವ, ಅಂದ್ರೆ ಈ ವರ್ಷ ಚಾಲನೆ ಆಗಿರೋದು ಮಾತಾಡ್ತಾ ಇದ್ದೀರಾ ಅಥವಾ ಈ ಹಿಂದೆ? ಸರ್ 15 ಶುರುವಾಗಿ 4-5 ವರ್ಷ ಆಯ್ತು. ಕರೆಕ್ಟ್ ಕರೆಕ್ಟ್. ಅದು ಒಂದೊಂದು ತಾಲೂಕಿಗೆ ಒಂದೊಂದು ಕೊಟ್ಟಿತ್ತು. ಹೌದು. ಅಲ್ಲಿ ಸ್ಟ್ರೆಂತ್ ಆಗಿದೆ, ಎಕ್ಸ್ಪೆರಿಮೆಂಟ್ಸ್ ಆಗಿದೆ, ಒಳ್ಳೆ ಚೆನ್ನಾಗಿ ನಡೀತಿದೆ. ನಮ್ ಚಿಂದೇನಹಳ್ಳಿ ಗಡಿ ಅಂತ ಗಡಿ ಕೊಟ್ಟಿತ್ತು, ಚೆನ್ನಾಗಿದೆ, ಸ್ಟ್ರೆಂತ್ ಚೆನ್ನಾಗಿದೆ, ಟೀಚಿಂಗು ಚೆನ್ನಾಗಿದೆ, ಒಳ್ಳೆ ಎಲ್ಲ ಇಂಗ್ಲಿಷ್ನೇ ಮಾತಾಡ್ತಾ ಹೋಗುದು. ಹೋದ್ರೆ 4-5ನೇ ತರಗತಿ ಹುಡುಗರು ನಮ್ಗೆ ನಾಚಿಕೆ ಆಗಬೇಕು ಆ ತರ ಇಂಗ್ಲಿಷ್ ನಲ್ಲಿ, ಸ್ಪಿರಿಚುವಲ್ ಇಂಗ್ಲಿಷ್ ನ ಮಾತಾಡ್ತಾ ಹೋಗುದು. ಆ ತರ ತಯಾರಿ ಆಗಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ. ಅದು ಈಗ ಅದನ್ನು ಹೇಳಿರ್ಬೇಕು ಇವ್ರಿಗೆ. ಹೇಳಿ ತಾವೇಳಿ ಸಿವು. ಅಲ್ಲಲ್ಲ, ಬಸ್ಸುದು ಒಂದ್ ಪಾರ್ಟ್. ಬಸ್ಸು ಬಹುಶಃ ಆಟೋಮ್ಯಾಟಿಕ್ ಆಗಿ ಈಗ ಹೊಸದು ಸ್ಕೀಮ್ ಲಾಂಚ್ ಆದ ತಕ್ಷಣ ಹಳೆ KPS ಬಸ್ ಫೆಸಿಲಿಟಿ ಬಂದ್ಬಿಡುತ್ತೆ. ಕರೆಕ್ಟ್. ಅದನ್ನ ಮೋಸ್ಟ್ಲಿ SDMC ಮುಖಾಂತರ ಮಾಡ್ತಾರೋ ಏನೋ ಒಂದು ಮಾಡ್ತಾರೆ. ಬಸ್ ಬಂದ್ಬಿಡುತ್ತೆ. ಬಟ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿಗೆ ಎಲ್ಲ ಅಸೆಸ್ಮೆಂಟ್ ಮಾಡಿಸಿದ್ದೀರಾ? ಲ್ಯಾಬೊರೇಟರಿ, ಪ್ಲೇ ಗ್ರೌಂಡ್, ಸ್ಕೂಲ್ ರೂಮ್ಸ್. ಯಾಕೆ ಅಂದ್ರೆ ಅವಶ್ಯಕತೆನೂ ಪೂರೈಸಬೇಕು. ಅವಶ್ಯಕತೆ ಜೊತೆಗೆ ನೋಡೋದಕ್ಕೆ ಆಕರ್ಷಣೀಯವಾಗಿನೂ ಇದ್ರೆ ಮಕ್ಕಳು ಬರ್ತಾರೆ. ಅದೇ ಸರ್, ಇವಾಗ ಅವ್ರು ಹೇಳೋದಕ್ಕೆ ಆಗ ಪ್ಲೇ ಗ್ರೌಂಡ್ 4 ಎಕರೆ 3 ಎಕರೆ ಇರುವಂತಹ ಜಾಗಗಳಿರೋದು, ಈಗ ದುಡ್ಡ ಈ ತರ ಜಾಗಗಳನ್ನ ಐಡೆಂಟಿಫೈ ಮಾಡಿ ಈಗಾಗಲೇ ಪ್ರಪೋಸಲ್ ಅವ್ರು ಕೇಳಿದಾರಲ್ವಾ ನಿಮ್ಗೆ ಸ್ಕೂಲ್ ವೈಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅವಶ್ಯಕತೆಯನ್ನ ಮ್ಯಾಪ್ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಕೊಟ್ಟಿದ್ದೀರಾ? ಈ 15 ಹಳೆ ಸ್ಕೂಲ್ಗೂ ಕೊಟ್ಟಿದ್ದೀರಾ ಇಲ್ವಾ? ಹೊಸ ಪ್ರಪೋಸಲ್ಗೆ ಮಾತ್ರ. ಹಳೇದಕ್ಕೆ ಇಲ್ವೇನ್ರಿ ಪ್ರಾವಿಷನ್? ಹಿಂದೆ ಆಗಿರೋದಕ್ಕೆ ವಿತಿನ್ ರೀ ಸರ್, ನಾನು ಕೇಳ್ತಾ ಇರೋದು ಬಿಟ್ಬಿಡಿ ಸರ್. ಅಲ್ಲಿ ಯಾವ್ದಾದ್ರೂ ಕಾಂಪೊನೆಂಟ್ ನ್ಯೂನ್ಯತೆ ಇದ್ರೆ ಅದನ್ನ ಮಾಡಿಕೊಡೋದಿಕ್ಕೆ ಇಲಾಖೆಯಿಂದ ಏನಾದ್ರೂ ನಿಮ್ಗೆ ಸೂಚನೆ ಇದೆಯಾ? 15ರಲ್ಲಿ ಯಾವ್ಯಾವ ಸ್ಕೂಲ್ಗೆ ಏನೇನು ನ್ಯೂನ್ಯತೆ ನಿಮ್ ಪ್ರಕಾರ ಕಂಡು ಬಂದಿದೆ? ಆಯ್ತು, ನಿಖರವಾಗಿಲ್ಲದೆ ಇದ್ರೆ ಒಂದು ಅಂದಾಜಾದ್ರೂ ಹೇಳಿ. ಉದಾಹರಣೆಗೆ 15 ಸ್ಕೂಲಲ್ಲಿ ಎಷ್ಟು ಸ್ಕೂಲ್ಗೆ ನೀವು ಏನು ರಿಕ್ವೈರ್ಮೆಂಟ್ ಕಳಿಸಿದೀರಾ? ಸರ್, ನಾನು ಕೇಳಿದ ಉತ್ತರ ಹೇಳಿ. 15 ಸ್ಕೂಲ್ ಪೈಕಿ ಒಂದು ಉದಾಹರಣೆಗೆ ಹೇಳಿ. ಕೆಲವು ಕಡೆ ಪ್ಲೇ ಗ್ರೌಂಡ್ ಶಾರ್ಟೇಜ್ ಇದೆಯಾ? ಕೆಲವು ಕಡೆ ಲ್ಯಾಬೊರೇಟರಿ ಶಾರ್ಟೇಜ್ ಇದೆಯಾ? ಕೆಲವು ಕಡೆ ರೂಮ್ಸ್ ಶಾರ್ಟೇಜ್ ಇದೆಯಾ? ಏನಿದೆ ಅಂತ ಕೇಳ್ತಾ ಇದ್ದೀನಿ. ಒಂದು ಅಂದಾಜು ಹೇಳಿ. ಸುಮ್ಮನೆ ಅಲ್ಲಿ ಬರ್ಕೊಂಡ್ ಬಂದಿರೋದನ್ನ ಓದೋದಕ್ಕಲ್ಲ, ತಲೆ ಒಳಗಿರೋದು ಹೇಳಿ. ಇವೆಲ್ಲ ನಿಮ್ಗೆ ನಾಲ್ಗೆ ತುದಿಯಲ್ಲಿ ಇರ್ಬೇಕು. ಸಬ್ಜೆಕ್ಟ್ ಏನನ್ನ ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಅಂತ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಬನ್ನಿ. ಈಗೇನು ಬೇಕಾಗಿಲ್ಲ ಹಂಗಾದ್ರೆ? ಚಂದ್ರಶೇಖರ್ ಅವರ ಹಂಗೆ ಹೇಳ್ಬೇಡಿ. ಈಗ ಸರ್, ಮೂಲಭೂತ ಸೌಕರ್ಯಗಳು ಇದು ವೈಜ್ಞಾನಿಕವಾದ ವಿದ್ಯಾಭ್ಯಾಸ ಕೊಡ್ತಾ ಇದೆ. ಹಿಂದಿದ್ದಂತ ಪರಿಪಾಠದ ವಿಷಯ ಇದಲ್ಲ, ಬಹಳ ವೈಜ್ಞಾನಿಕವಾಗಿ ಕೊಡ್ತಾ ಇದ್ದಾರೆ. ಅದರಿಂದ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಲ್ಲಿ. ನೀವು ದಯಮಾಡಿ ಅದನ್ನ ವರದಿ ಕೊಡಿ. ನಾವು ಮಿನಿಸ್ಟರ್ ಹತ್ರನು ಮಾತಾಡಿದ್ವಿ, ಅವರು ಇದ್ರಲ್ಲಿದ್ದಾರೆ, ನೀವು ಪಾಸಿಟಿವ್ ಇದ್ದಾರೆ. ನೀವು ಸ್ವಲ್ಪ ಕೂತು ಮಾಡಿದ್ರೆ 100% ಇದೊಂದು ಒಳ್ಳೆ ಮಹತ್ತರವಾದಂತ ಯೋಜನೆ ಇರುತ್ತೆ ಸರ್. ಈ ಖಾಸಗಿ ಒಡೆತನದಲ್ಲಿ ಜನಗಳ ಮಕ್ಕಳು ಕಳ್ಸಕ್ಕೆ ನೊಂದು ಬೆಂದು ಸಾಲ ಮಾಡಿ ಸಾಯ್ತಾ ಇದ್ದಾರೆ.
ಗ್ರಾಮೀಣದ ಆ ಜನ ಅವ್ರ ಬದುಕು ಒಂದು ಒಳ್ಳೇದಾಗುತ್ತೆ ಸರ್. ನೀವು ಅದೇನಾರ ಒಂದು ಮಾಡಿ ಸರ್. ಅದಕ್ಕೆ ಇವತ್ತು ತಿಳ್ಕೊಂಡು ಮಾನ್ಯ ಒಂದ್ ನಿಮಿಷ ತಡಿ. ಎಚ್ ಡಿ ಸುರೇಶ್ ಅವರು ಮಾನ್ಯ ಶಾಸಕರು ವಿಧಾನಸಭೆ ದೇವಸ್ಥಾನ ಇವರು ಆಗಮಿಸುತ್ತಾ ಇವರು ಸ್ವಾಗತ ಸರಿ. ಅಧ್ಯಕ್ಷರೇ, ಒಂದು ಪ್ರಶ್ನೆ ಒಂದೇ ಅವ್ರು ಕಳ್ಸಿ ಹೋಗ್ತಾ ಇದ್ದಾರೆ ಇಲ್ಲ ನಿಮಗೆ ಕೇಳಿ. ಇವ್ರಿಗೆ ಈಗ ಹೌದು, ಈಗ ಏನಾಗಿದೆ, 1,20,000 ರೂಪಾಯಿನ ಯಾರು ಬ್ಯಾಂಕ್ ನಲ್ಲಿ ಡ್ರಾ ಮಾಡಿ ಈಗ ಬೆಂಗಳೂರಿಗೆ ಹೋಗಿ ಮನೆ ಕೆಲಸಕ್ಕೆ ಸೇರಿದವರಿಗೂ ಅವರು ಖರ್ಚು ವೆಚ್ಚ ತೋರ್ಸಕ್ಕೆ ಓನರ್ಸ್ಗಳು ಅಫಿಸಿಯಲ್ಸ್ ಎಲ್ಲ ಅವ್ರಿಗೆ ಬ್ಯಾಂಕಿಗೆ ಹಾಕ್ತಾ ಇದ್ದಾರೆ ಅಕೌಂಟ್. ಬ್ಯಾಂಕ್ ಅಲ್ಲಿ ಅವ್ರು ಡ್ರಾ ಮಾಡ್ತಿದ್ದಂಗೆ ಅವ್ರ ಸಾಫ್ಟ್ವೇರ್ ಅಲ್ಲಿ ಕಂಪ್ಲೀಟ್ ಅವರು BPL ಕಾರ್ಡ್ ರದ್ದಾಗ್ತದಂಗೆ ಅವನು ಬೆಂಗಳೂರು ಸೇರಿರೋಂಥದ್ದು ಏನಾರ ಆಗ್ಲಿ, ಬಟ್ ಇಲ್ಲಿ ಮನೇಲಿ ಇದಾರಲ್ಲ 4 ಜನ 3 ಜನ 5 ಜನ, ಇವ್ರಿಗೆ ಅಕ್ಕಿ ಬರ್ತಾ ಇಲ್ಲ, ಇವ್ರಿಗೆ ರೇಷನ್ ಕೊಡ್ತಾ ಇಲ್ಲ. ಅದರಿಂದ ಏನ್ ಮಾಡ್ಬೇಕು, ಇದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಮ್ಮ ಹತ್ರ ದಿವಸ ಬೆಳ್ಕಂದ್ರೆ 20 ಜನ 30 ಜನ ನಾವು ಕೇಳ್ತೀವಿ, ಏನಮ್ಮ ಅಂದ್ರೆ ನನ್ನ ಮಗ ಬೆಂಗಳೂರು ಅವ್ನು ಎಷ್ಟು ಸಂಬಳ 15,000 ಏನೋ ತಗೊಂಡು ಅವ್ನು ಜೀವನ ಮಾಡ್ತಾ ಇದ್ದಾನೆ. ಬಟ್ ಅವನು 1,20,000 ಸಂಬಳ ಸ್ಯಾಲರಿ ಕ್ರಾಸ್ ಆಗ್ತದಂಗೆ BPL ಕಾರ್ಡ್ ಆಟೋಮೆಟಿಕಲಿ ರದ್ದಾಗುತ್ತೆ. ರದ್ದಾಗ್ತದಂಗೆ ಇವನ್ಗಿಲ್ಲಿ BPL ಕಾರ್ಡ್ ಇಲ್ಲ, ಇವ್ನ ರೇಷನ್ ಇಲ್ಲ, ಏನ್ ಮಾಡ್ಬೇಕು? ಇಲ್ಲಿ ಊರಲ್ಲಿರೋದಕ್ಕೆ ಎರಡಿದೆ. ಒಂದನೇದು GSTಗೂ ಅದೇನೆ GST 120 GST ಬರುತ್ತಲ್ಲ, ಆ GST ನಲ್ಲಿ 1,000% ಮನೆಗೆ ಏನೋ ಪರ್ಚೇಸ್ ಮಾಡಿದ್ರು GST ಎಂಟ್ರಿ ಆಗುತ್ತೆ, ಅವ್ರಿಗೂ ಕೂಡ ನಿಲ್ಸಾಗ್ತದೆ. ಇದು 1,20,000 ಇತ್ತು. ಮೊನ್ನೆ ಮೀಟಿಂಗ್ ನೋಡಿ 60,000 ಕ್ಲಿಯರ್ ಮಾಡ್ತಾರೆ. ಅವರಿಂದ ಈ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವ್ರ GST ಇಲ್ಲ, ಇವ್ರ ಪರ್ಚೇಸ್ ಇಲ್ಲ, ನಿಜವಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್ಟಿಫಿಕೇಟ್ ರಿನ್ಯೂವಲ್ ಮಾಡ್ತಾ ಇದ್ದೀವಿ. 1,20,000 60 ತಂದಿದೆ. ನೆಕ್ಸ್ಟ್ ಮೀಟಿಂಗ್ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀವಿ. ಬಟ್ ಇವರು ಬೇರೆ ಕಡೆ ಸಂಬಳ ತಗೊಂಡು ಇದು ಮಾಡಿದ್ರೆ ನಾವು ಕೊಡಕ್ಕಾಗ್ತದೆ. ನೋಡ್ರೆ ಸೆಂಟ್ರಲ್ ಗವರ್ಮೆಂಟ್ ಅದೇ ಸೆಂಟ್ರಲ್ ಬೆನಿಫಿಷರಿ ವೈಸ್ ಲಿಸ್ಟ್ ಕಳಿಸ್ಬಿಟ್ಟಿದ್ದಾರೆ. ಹೌದೌದು. ಅದರಲ್ಲಿ ಒಂದ್ ನಿಮಿಷ ಪೂರ್ತಿ ಯಾರ್ಯಾರ್ದು ಎಷ್ಟೆಷ್ಟು ಆದಾಯ ಇದೆ ಅಂತ ಕಳಿಸಿದ್ದಾರೆ. ಸಪರೇಟ್ ಲಿಸ್ಟ್, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅದೊಂದು ಲಿಸ್ಟ್ ಕಳಿಸಿದ್ದಾರೆ. ಯಾರ್ಯಾರ ಹೆಸರಲ್ಲಿ ಕಾರುಗಳಿದೆ ಅಂತ ಒಂದು ಲಿಸ್ಟ್ ಕಳಿಸಿದ್ದಾರೆ. ಆಮೇಲೆ GST ಕಟ್ಟುವಂತ ಲಿಸ್ಟ್ ಕಳಿಸಿದ್ದಾರೆ. ಇವೆಲ್ಲ ಅವರು ನಂಬರ್ ಸಮೇತ ಕಳಿಸ್ಬಿಟ್ಟಿದ್ದಾರೆ. ಅಂಡ್ ಸೂಚನೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಎಲಿಜಿಬಿಲಿಟಿ ಇರೋನ್ನ ಉಳಿಸ್ಕೊಂಡು ಇನ್ಎಲಿಜಿಬಲ್ ಇರೋನ್ನ ತೆಗಿಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಡೈರೆಕ್ಷನ್ ಬಂದಿದೆ. ಈ ರೀತಿ ಇದೆ. ಬಟ್ ಬೆಂಗಳೂರಲ್ಲಿ ಈ ಕಾರ್ ಇನ್ವಾಲ್ವ್ಮೆಂಟ್ ಆಗಿದೆ, ಅವನು ಒಬ್ಬನ ರಿಮೂವ್ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಯಾರು ಇದು ಮಾಡ್ತಾ ಬಂದಿರೋ ಅಂತ ನಾವು ಸಾಕು ಗೌರ್ಮೆಂಟ್